ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಜೋನ್. ಇವತ್ತಿನ ತರಗತಿಯಲ್ಲಿ ಮಂತ್ಲಿ ಕರೆಂಟ್ ಅಫೇರ್ಸ್, ಇದು ಜಿಕೆ ಟುಡೇ ಫೆಬ್ರವರಿ ತಿಂಗಳಿನ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಅದರಲ್ಲಿ ಡೈಲಿ 20 ಕ್ವಶನ್ಸ್ ಮಾಡಿರ್ತಾರೆ. ಅದನ್ನ ಫಿಲ್ಟರ್ ಮಾಡಿ ಮಂತ್ ಎಂಡ್ ಅಲ್ಲಿ 50 ಕ್ವಶನ್ಸ್ ಅನ್ನ ವೆಬ್ಸೈಟ್ ಅಲ್ಲಿ ಹಾಕಿರ್ತಾರೆ. ಆ ಕ್ವಶನ್ಸ್ ಅಲ್ಲಿ ಪ್ರಮುಖವಾದ 50 ಕ್ವಶನ್ಸ್ ನ ಫಿಲ್ಟರ್ ಮಾಡಿ ಏನ್ ಹಾಕಿರ್ತಾರೆ, ಅಲ್ಲಿದನ್ನೇ ನಾನು ಇವಾಗ ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಇವಾಗ ಕನ್ನಡದಲ್ಲಿ ಹೇಳ್ತಿದ್ದೀನಿ. ಓಕೆ, ಐ ಹೋಪ್ ಇದು ನಿಮ್ಗೆ ಯೂಸಸ್ ಆಗುತ್ತೆ. ಯಾಕಂದ್ರೆ ಪ್ರತಿ ಎಕ್ಸಾಮ್ ಅಲ್ಲೂ ಕೂಡ ಕರೆಂಟ್ ಅಫೇರ್ಸ್ ಥ್ರೂ ಬಂದ್ರೆ ಸಿಂಗಲ್ ಲೈನ್ ಕ್ವಶನ್ಸ್ ನಮಗೆ ಬಹಳ ಡಿಫಿಕಲ್ಟ್ ಆಗ್ತಿರ್ತವೆ. ಅಂತ ಕ್ವಶನ್ಸ್ ಅನ್ನು ಕೂಡ ಅವರು ನೀಟಾಗಿ ಕವರ್ ಮಾಡಿರ್ತಾರೆ. ಅವನು ಫಿಲ್ಟರ್ ಮಾಡಿ ಹಾಕಿರುವ 50 ಕ್ವಶನ್ಸ್ ಅನ್ನು ಇವತ್ತು ಡಿಸ್ಕಸ್ ಮಾಡೋಣ. ಹಾಗೆ ನೆಕ್ಸ್ಟ್ ಬೇರೆ ಮಂತದ್ದು ಕೂಡ ಬೇಕಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಕಂಟಿನ್ಯೂ ಆಗಿ ಜನವರಿ, ಡಿಸೆಂಬರ್ ಆ ತರ ಮಾಡ್ತಾ ಹೋಗ್ತೇನೆ. ಇಲ್ಲ ಇದು ಯೂಸಸ್ ಆಗ್ತಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಬೇಡ. ಓಕೆನಾ, ಇದು ಜಸ್ಟ್ ಒಂದು ಟ್ರಯಲ್ ನೋಡ್ತಿದ್ದೀನಿ. ಫಸ್ಟ್ ಇದು 1 ಮಂತ್ ಹೇಗಾಗುತ್ತೆ ಅಂತ. ಓಕೆ, ಐ ಹೋಪ್ ಇದ್ರದ್ದು PDF ಅನ್ನು ನಾನು ಸ್ಟಡಿ ಜೋನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ಅಲ್ಲಿ ಹಾಕಿರ್ತೀನಿ. ಅದ್ ನೀವು ಅಲ್ಲಿ PDF ನ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು ಅಂತ ಹೇಳ್ತಾ, ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸಸ್ ಅನ್ನ ಕೇಳಿ ಅಂತ ಹೇಳ್ತಾ ಫಸ್ಟ್ನೇ ಕ್ವಶನ್ ಹೋಗೋಣ. ಇದು ಫೆಬ್ರವರಿ 2025 ಮಂತ್ಲಿ ಕರೆಂಟ್ ಅಫೇರ್ಸ್ ಜಿಕೆ ಟುಡೇ. ಓಕೆ, ನೆಕ್ಸ್ಟ್ ಒಂದನೇ ಕ್ವಶನ್ ಏನಿದೆ, ನಿಯಂತ್ರಿತ ಗಾಂಜಾ ಕೃಷಿ ಪೈಲಟ್ ಅನ್ನು ಯೋಜನೆಯನ್ನು ಯಾವ ರಾಜ್ಯ ಅನುಮೋದಿಸಿದೆ, ಯಾವ ರಾಜ್ಯ ಸರ್ಕಾರ ಅನುಮೋದಿಸಿದೆ ಅಂತ ಕೇಳಿದ್ದೇನೆ ಒಂದನೇ ಕ್ವಶನ್ಗೆ. ಓಕೆ, ಇದರಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾನೆ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಹಿಮಾಚಲ ಪ್ರದೇಶ. ಔಷಧಿ ಮತ್ತು ಕೈಗಾರಿಕಾ ಬಳಕೆಗಾಗಿ ನಿಯಂತ್ರಿತ ಗಾಂಜಾ ಕೃಷಿಗಾಗಿ ಪೈಲಟ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ, ಗಾಂಜಾ ಕೃಷಿಗೆ. ಓಕೆನಾ, ಪೈಲಟ್ ಯೋಜನೆಯನ್ನು ಹಿಮಾಚಲ ಪ್ರದೇಶ ಅನುಮೋದಿಸಿದೆ. ಉತ್ತರಾಖಂಡ, ಮಧ್ಯಪ್ರದೇಶ ಮತ್ತು ಜಮ್ಮು ಕಾಶ್ಮೀರದ ನಂತರದ ಇದನ್ನು ಅನುಮೋದಿಸಿರುವ ಭಾರತದ ನಾಲ್ಕನೇ ರಾಜ್ಯ ಆಗಿದೆ. ಓಕೆನಾ, 4ನೇ ರಾಜ್ಯ ಹಿಮಾಚಲ ಪ್ರದೇಶ. ಓಕೆ, ಗಾಂಜಾ ನೈಸರ್ಗಿಕವಾಗಿ ಹಿಮಾಚಲದಲ್ಲಿ ಕಂಡು ಬರುತ್ತದೆ, ಆದರೆ 1985ರಲ್ಲಿ ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕ್ರೋಟ್ರೋಪಿಕ್ ಕಾಯ್ದೆಯ ಅಡಿಯಲ್ಲಿ ನಿಷೇಧಿಸಲಾಗಿದೆ. ಇತ್ತೀಚೆಗೆ ತಿದ್ದುಪಡಿ ಈಗ ನಿಯಂತ್ರಿತ ಕೃಷಿಯನ್ನು ಅನುಮೋದಿಸುತ್ತದೆ. ಜವಳಿ, ಕಾಗದ, ಆಹಾರ, ಸೌಂದರ್ಯವರ್ಧಕಗಳು ಮತ್ತು ಜೈವಿಕ ಇಂಧನ ನಾರ್ಕೋಟಿಕ್ ಅಲ್ಲದ ಅನ್ವಯಿಕೆಗಳ ಮೇಲೆ ಗಮನ ಕೇಂದ್ರೀಕರಿಸಲಾಗಿದೆ. ಜಾಗತಿಕವಾಗಿ ಅನೇಕ ದೇಶಗಳು ಸೆಣಬಿನ ಕೃಷಿಯಲ್ಲಿ ಮುಂಚೂಣಿಯಲ್ಲಿವೆ. ಇದು 25,000ಕ್ಕೂ ಹೆಚ್ಚು ಉತ್ಪನ್ನಗಳೊಂದಿಗೆ $1 ಟ್ರಿಲಿಯನ್ ಉದ್ಯಮವಾಗಿದೆ. ಯಾವುದು ಹೇಳಿ, ಇದು ಗಾಂಜಾ ಕೃಷಿ. ಓಕೆ, ಪೈಲಟ್ ಯೋಜನೆ ಯಾವುದು, ಹಿಮಾಚಲ ಪ್ರದೇಶ. ನೆಕ್ಸ್ಟ್, ಬಿಮ್ ಕಾಯಿನ್ ಹೆಸರಿನ ಬ್ಲಾಕ್ ಚೈನ್. ಬಿಮ್ ಕಾಯಿನ್ ಅನ್ನೋದು ಏನಂತ ಕೇಳ್ತಾನೆ, ಸಿಂಪಲ್ ಆಗಿ ಇದು ಒಂದು ಬ್ಲಾಕ್ ಚೈನ್ ಆಧಾರಿತ ಕರೆನ್ಸಿ ಆಗಿದ್ದು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ, ಇದನ್ನು ಬಿಮ್ ಕಾಯಿನ್ ಎನ್ನುವ ಕರೆನ್ಸಿಯನ್ನು ಯಾವ ಸಂಸ್ಥೆಯು ಪ್ರಾರಂಭಿಸಿದೆ ಅಂತ ಕೇಳಿದಾನೆ. ರೈಟ್ ಆನ್ಸರ್ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ, ಗ್ರೇಟರ್ ನೋಯ್ಡಾ ಇದೆ ಅಲ್ವಾ, ಅವರು ಸ್ಥಾಪನೆ ಮಾಡಿದ್ದಾರೆ. ಯಾರು, ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ, ಗ್ರೇಟರ್ ನೋಯ್ಡಾ. ಕ್ಯಾಂಪಸ್ ವಹಿವಾಟಿಗಾಗಿ ಬ್ಲಾಕ್ ಚೈನ್ ಚಾಲಿತ ಡಿಜಿಟಲ್ ಕರೆನ್ಸಿಯಾಗಿ ಬಿಮ್ ಕಾಯಿನ್ ಅನ್ನು ಪ್ರಾರಂಭಿಸಿದೆ. ಐಐಟಿ ಮದ್ರಾಸ್ ನಂತರ ಅಂತಹ ತಂತ್ರಜ್ಞಾನವನ್ನು ಪರಿಚಯಿಸಿದ ಮೊದಲ ವ್ಯಾಪಾರ ಶಾಲೆ ಇದಾಗಿದೆ, ಮೊದಲ ಸ್ಕೂಲ್ ಇದಾಗಿದೆ. ಬಿಮ್ ಕಾಯಿನ್ ವಿದ್ಯಾರ್ಥಿಗಳಿಗೆ ನೈಜ ಪ್ರಪಂಚ ಫಿನ್ಟೆಕ್ ಅನುಭವಗಳನ್ನು ಒದಗಿಸುವ ಮತ್ತು ಬ್ಲಾಕ್ ಚೈನ್ ಕಲಿಕೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇದು ಅನುಮತಿಸಲಾದ ಬ್ಲಾಕ್ ಚೈನ್ಗೆ ಕಾರ್ಯನಿರ್ವಹಿಸುತ್ತದೆ. ಓಕೆನಾ, ಟ್ರಕ್ ಚಾಲಕರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸಲು ಯಾವ ಸಂಸ್ಥೆಯು ಪ್ರಾಜೆಕ್ಟ್ ಅಭಯ್ ಅನ್ನು ಅಭಿವೃದ್ಧಿಪಡಿಸಿದೆ. ಪ್ರಾಜೆಕ್ಟ್ ಅಭಯ್ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಕೇಳಿದ್ದೇನೆ ಕ್ವಶನ್. ಓಕೆ, ಪ್ರಾಜೆಕ್ಟ್ ಅಭಯ್ IIT ಬಾಂಬೆನೋ ಅಥವಾ IIT ದೆಹಲಿನೋ, ಬಾಂಬೆ, ದೆಹಲಿ, ಕಾನ್ಪುರ್, ಕೂರ್ಗ್ ಅಂತ ಕೊಟ್ಟಿದ್ದಾನೆ. ಇದನ್ನ IIT ದೆಹಲಿ ಸ್ಥಾಪನೆ ಮಾಡಿದ್ದಾರೆ. ಟ್ರಕ್ ಚಾಲಕರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಉಪಕ್ರಮವಾದ ಅಭಯ್ ಯೋಜನೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಉದ್ಘಾಟಿಸಿದರು. ಎಲ್ಲೆಂದ್ರೆ ಇದನ್ನ ದೆಹಲಿಯಲ್ಲಿ, IIT ದೆಹಲಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಕೇಂದ್ರ ಅಭಿವೃದ್ಧಿಪಡಿಸಿದ ಯೋಜನೆಯು ಟ್ರಕ್ ಚಾಲಕರ ಆರೋಗ್ಯವನ್ನು ಪರೀಕ್ಷಿಸುತ್ತದೆ. 6 ರಾಜ್ಯಗಳಲ್ಲಿ 50,000ಕ್ಕೂ ಹೆಚ್ಚು ಟ್ರಕ್ ಚಾಲಕರನ್ನು ಪರೀಕ್ಷಿಸಲಾಗಿದೆ. ಆರೋಗ್ಯ ದೃಷ್ಟಿಯ ಸಮಸ್ಯೆಗಳನ್ನು ಕೇಂದ್ರೀಕರಿಸಲಾಗಿದೆ. ಓಕೆನಾ, ನೆಕ್ಸ್ಟ್, ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತದ
ತನಿಖೆ ಮಾಡಲು ನ್ಯಾಯಾಂಗ ಆಯೋಜನೆ ವಹಿಸಿದವರು ಯಾರು? ನ್ಯಾಯಾಂಗದ ನೇತೃತ್ವ ವಹಿಸಿದವರು ಯಾರು? ಅಂದ್ರೆ ಕಾಲ್ ತುಳಿತ ಆಯ್ತಲ್ವಾ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆಯುವಾಗ, ಅದನ್ನ ನ್ಯಾಯಾಂಗದ ಆಯೋಗ ನೇತೃತ್ವ ವಹಿಸಿದವರು ಯಾರು ಅಂತ ಕೇಳಿದಾರೆ. ಸುಶೀಲ್ ಗುಪ್ತಾ, ಹರ್ಷ ಕುಮಾರ್ ಅಂತಂದು ಆಪ್ಷನ್ ಇದಾವೆ. ಇದಕ್ಕೆ ರೈಟ್ ಆನ್ಸರ್ ಹರ್ಷ ಕುಮಾರ್. ಓಕೆನಾ. ಜನವರಿ 29, 2025 ಜನವರಿ 29, 2025 ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತ ತನಿಖೆಗಾಗಿ ಉತ್ತರ ಪ್ರದೇಶ ಸರ್ಕಾರವು 3 ಸದಸ್ಯರ ನ್ಯಾಯಾಂಗ ಸಮಿತಿಯನ್ನು ರಚಿಸಿದೆ. ಪವಿತ್ರ ಸ್ನಾನಕ್ಕಾಗಿ ಲಕ್ಷಾಂತರ ಜನರು ಸೇರಿದ್ದರಿಂದ ಉಂಟಾದ ಕಾಲ್ತುಳಿತದಲ್ಲಿ 30 ಸಾವುಗಳು ಮತ್ತು 60 ಜನರು ಗಂಭೀರ ಗಾಯಗೊಂಡಿದ್ದಾರೆ. ಸಮಿತಿಯನ್ನು ನೇತೃತ್ವ ನ್ಯಾಯಮೂರ್ತಿ ಹರ್ಷ ಕುಮಾರ್, ಇಲ್ಲೇ ನೋಡ್ರಿ, ನ್ಯಾಯಮೂರ್ತಿ ಹರ್ಷ ಕುಮಾರ್ ವಹಿಸಿದ್ದು. ಮಾಜಿ ಡಿಜಿಪಿ ವಿ.ಕೆ. ಗುಪ್ತಾ ಮತ್ತು ನಿವೃತ್ತ ಐಎಎಸ್ ಅಧಿಕಾರಿ ಡಿ.ಕೆ. ಸಿಂಗ್ ಸದಸ್ಯರಾಗಿರುತ್ತಾರೆ ಇದಕ್ಕೆ. ಓಕೆ. ಆಂಕೋಸೆರ್ಸಿಯೋಸಿಸ್ ಅನ್ನು ತೊಡೆದು ಹಾಕಿದ ದೇಶದ ಮೊದಲ ಆಫ್ರಿಕಾ ದೇಶ ಯಾವುದು? ತೊಡೆದು ಹಾಕಿದ ಮೊದಲ ಆಫ್ರಿಕನ್ ದೇಶ ಕೀನ್ಯಾ, ಲಿಬಿಯಾ, ಅಲ್ಜೇರಿಯಾ, ನೈಜರ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ನೈಜರ್. ಓಕೆನಾ. ಆಂಕೋಸೆರ್ಸಿಯಾಸಿಸ್ ಅಥವಾ ನದಿ ಕುರುಡುತನ ಅನ್ನು ತೊಡೆದು ಹಾಕಿದ ಮೊದಲ ಆಫ್ರಿಕನ್ ದೇಶ ನೈಜರ್. ಇದು ಕೊಲಂಬಿಯಾ, ಈಕ್ವೆಡರ್, ಮೆಕ್ಸಿಕೋ ಮತ್ತು ಗ್ವಾಟೆಮಲೈಗಳನ್ನು WHO ಪರಿಶೀಲಿಸಿದ ಮುಕ್ತ ರಾಷ್ಟ್ರಗಳು ಸೇರಿರುತ್ತವೆ ಅಂತ ಕೊಟ್ಟಿದ್ದೇನೆ. ಡೀಟೇಲ್ ಇದೆ, ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್, ಸುದ್ದಿಗಳಲ್ಲಿ ಕಂಡು ಬರುತ್ತಿದ್ದ ಎಂಡೋಸ್ಟಿಕ್ಡ ಡೆಕನ್ಸಿಯಸ್ ಯಾವ ಜಾತಿಗೆ ಸೇರುತ್ತದೆ? ಇದು ಡೆಮ್ಸ್ಟೆಪ್ಲೈ ಅಂತ ಇದೆಯಲ್ಲ, ಫಸ್ಟ್ ಆಪ್ಷನ್ ಡೆಮ್ಸ್ಟೆಪ್ಲೈ ಇದೆ ರೈಟ್ ಆನ್ಸರ್ ಅದಕ್ಕೆ. ಓಕೆ, ಇದೆ ಎಂಡೋಸ್ಟಿಕ್ಡ ಡೆನ್ ನೆಸ್ಸಿಯಸ್ ಎಂದು ಕರೆಯಲ್ಪಡುವ ಕೇಸರಿ ರಿಡೈಟಲ್ ಆಗಿರುತ್ತದೆ. ನೆಕ್ಸ್ಟ್, 100 ಪ್ರದೇಶಗಳ ರೈತರನ್ನು ಬೆಂಬಲಿಸುವ ಗುರಿಯನ್ನು ಹೊಂದಿರುವ ಕೇಂದ್ರ ಬಜೆಟ್ ಅನ್ನು ಇತ್ತೀಚೆಗೆ ಘೋಷಿಸಲಾದ ಯೋಜನೆಯ ಹೆಸರೇನು? 100 ಪ್ರದೇಶಗಳ ರೈತರನ್ನು ಬೆಂಬಲಿಸುವ ಗುರಿ ಕೇಂದ್ರ ಬಜೆಟ್ ಘೋಷಿಸಲಾದ ಯೋಜನೆ ಯಾವುದು? ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಇದೆ ರೈಟ್ ಆನ್ಸರ್. ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ. ಹಣಕಾಸು ಸಚಿವರು ಎಂಟನೇ ಕೇಂದ್ರ ಬಜೆಟ್ ಮಂಡನೆಯ ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆಯನ್ನು ಘೋಷಿಸಿದರು. ಕಡಿಮೆ ಬೆಳೆ ಇಳುವರಿ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಬಳಲುತ್ತಿರುವ 100 ಜಿಲ್ಲೆಗಳಲ್ಲಿ ರೈತರನ್ನು ಬೆಂಬಲಿಸುವುದು ಇದರ ಗುರಿಯಾಗಿರಿದೆ. ಓಕೆನಾ. ಆಮೇಲೆ ಬೆಳೆ ವೈವಿಧ್ಯೀಕರಣವನ್ನು ಉತ್ತೇಜಿಸುವುದು ಮತ್ತು ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ಕೊಯ್ಲು ನಂತರದ ಸಂಗ್ರಹಣೆಯನ್ನು ಹೆಚ್ಚಿಸುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ. ಭಾರತದ ಮೊದಲ ಹೈಡ್ರೋಜನ್ ಕಂಪ್ಲೈಂಟ್ ಸಾರಿಗೆ ಪೈಪ್ಗಳನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ? ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಥವಾ ಟಾಟಾ ಸ್ಟೀಲ್ ಅಥವಾ ರಾಷ್ಟ್ರೀಯ ಇಸ್ಪತ್ ನಿಗಮ ಲಿಮಿಟೆಡ್ ಅಥವಾ ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಅಂತ ಕೇಳ್ತಾನೆ. ಅದು ಭಾರತದ ಮೊದಲ ಹೈಡ್ರೋಜನ್ ಕಂಪ್ಲೈಂಟ್ ಸಾರಿಗೆ ಪೈಪ್ಗಳನ್ನು ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ಅಂದ್ರೆ ಟಾಟಾ ಸ್ಟೀಲ್ ಅಂತ ಇದೆಯಲ್ಲ, ಅದು ಹೈಡ್ರೋಜನ್ ಸಾಗಿಸಲು ಹೈಡ್ರೋಜನ್ ಕಂಪ್ಲೈಂಟ್ ಪೈಪ್ಗಳನ್ನು ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ಟಾಟಾ ಸ್ಟೀಲ್ ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಬೆಂಬಲಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನೆಕ್ಸ್ಟ್, ಭಾರತದ ವಿಶ್ಹಾರ್ಡ್ಸ್ ಎಂಬ ಭಾರತದ ಮ್ಯಾನ್ ಪೋರ್ಟಲ್, ಇದೊಂದು ಪೋರ್ಟಬಲ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದಾನೆ. ಇದಕ್ಕೆ ಕ್ಷಿಪಣಿ ವ್ಯವಸ್ಥೆ ಅಂದ್ಕೂಡ್ಲೆ ನಮಗೆ ನೆನಪಾಗಬೇಕು, ಇದು DRDO ಅಭಿವೃದ್ಧಿಪಡಿಸಿರುತ್ತದೆ. ಓಕೆನಾ. ಒಡಿಸ್ಸಾದ ಚಾಂಡಿಪುರದಲ್ಲಿ ಕರಾವಳಿಯಲ್ಲಿ DRDO ಯಶಸ್ವಿಯಾಗಿ ವಸೋಧರಾಸ್ ಎಂಬ ಮೂರು ಹಾರಾಟ ಪರೀಕ್ಷೆಗಳನ್ನು ಪರೀಕ್ಷಿಸಿತು. ಪರೀಕ್ಷೆಗಳು ಕಡಿಮೆ ಹಾರುವ ಡ್ರೋನ್ಗಳನ್ನು ಅನುಕರಿಸುವ ಮೂಲಕ ಹೆಚ್ಚಿನ ವೇಗದ ಕಡಿಮೆ ಎತ್ತರ ವೈಮಾನಿಕ ಬೆದರಿಕೆಗಳನ್ನು ಗುರಿಯಾಗಿಸಿಕೊಂಡವು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದ್ರೆ DRDO ಭಾರತದ ಮಾನವ ಪೋರ್ಟಬಲ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಬಹಳ ಕಡಿಮೆ ವ್ಯಾಪ್ತಿಗೆ ವಾಯು ರಕ್ಷಣಾ ವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಈ ವ್ಯವಸ್ಥೆಯನ್ನು 6 ಕಿಲೋಮೀಟರ್ಗಳವರೆಗಿನ ಕಡಿಮೆ ಎತ್ತರದ ವೈಮಾನಿಕ ಬೆದರಿಕೆಗಳನ್ನು ತಟಸ್ಥಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಓಕೆನಾ. ನೆಕ್ಸ್ಟ್, ಕೇರಳದ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇತ್ತೀಚೆಗೆ ಗೋಲ್ಡನ್ ಹೆಡೆಡ್ ಸಿಸ್ಟಿಕೋಲಾ ಪಕ್ಷಿಯನ್ನು ಪತ್ತೆಯಾಗಿದೆ ಅಂತ ಕೇಳಿದ್ದೇನೆ. ಪೆರಿಯಾರ್ ರಾಷ್ಟ್ರೀಯ ಉದ್ಯಾನವನನೋ ಅಥವಾ ಎರ್ವಿಕುಲಮೋ ಅಥವಾ ಶೋಲಾ ರಾಷ್ಟ್ರೀಯ ಉದ್ಯಾನವನವೋ ಸೈಲೆಂಟ್ ವ್ಯಾಲಿಯೋ ಅಂತ ಕೇಳಿದರೆ ಇದಕ್ಕೆ ರೈಟ್ ಆನ್ಸರ್ ಮೆಥಿಕೆಟಿನ್ ಶೋಲಾ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ರೈಟ್ ಆನ್ಸರ್ ಇದಕ್ಕೆ. ಓಕೆ. ನೆಕ್ಸ್ಟ್,
ಯಾವ ಸಚಿವಾಲಯವು ವಾಟರ್ ಶೆಡ್ ಯಾತ್ರೆಯನ್ನು ಪ್ರಾರಂಭಿಸಿದೆ? ವಾಟರ್ ಶೆಡ್ ಯಾತ್ರೆಯನ್ನು ಪ್ರಾರಂಭಿಸಿದೆ. ಕೃಷಿ ಸಚಿವಾಲಯನೋ ಅಥವಾ ಗ್ರಾಮೀಣಾಭಿವೃದ್ಧಿ ಸಚಿವಾಲಯನೋ ಅಥವಾ ಜಲಶಕ್ತಿ ಸಚಿವಾಲಯನೋ ಪಂಚಾಯತ್ ರಾಜ್ ಸಚಿವಾಲಯನೋ? ಅಂದ್ರೆ ಯಾವ ಸಚಿವಾಲಯವು ವಾಟರ್ ಶೆಡ್ ಯಾತ್ರೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದೇನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯವು ಇದನ್ನು ಪ್ರಾರಂಭಿಸಿರುತ್ತದೆ. ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಫೆಬ್ರವರಿ 5, 2025ರಂದು ಹೈಬ್ರಿಡ್ ಮೋಡ್ನಲ್ಲಿ ಜಲೀಕರಣ ಯಾತ್ರೆಯನ್ನು ಪ್ರಾರಂಭಿಸಿದರು. ಈ ಉಡಾವಣೆಯಲ್ಲಿ 800 ಗ್ರಾಮ ಪಂಚಾಯಿತಿಗಳನ್ನು 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸಿದ PMKSY 2.0 ಕ್ರಮದಲ್ಲಿ ಅಡಿಯಲ್ಲಿ ಜಲಾನಯನ ಅಭಿವೃದ್ಧಿ ಚಟುವಟಿಕೆಗಳನ್ನು ಜಾಗೃತಿ ಮೂಡಿಸುವ ಮತ್ತು ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಈ ಯಾತ್ರೆಯ ಗುರಿಯಾಗಿರುತ್ತದೆ. ಜಲಾನಯನ ಪ್ರದೇಶಗಳು ಸರೋವರಗಳು, ನದಿಗಳು ಮತ್ತು ಸಾಗರಗಳಂತಹ ಜಲಮೂಲಗಳಿಗೆ ನೀರು ಹರಿಯುವ ಪ್ರದೇಶಗಳಾಗಿವೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಈ ಉಪಕ್ರಮವನ್ನು ಪ್ರಾರಂಭಿಸಿತು. ಭೂ ಸಂಪನ್ಮೂಲ ಇಲಾಖೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2.0 ಜಲಾನಯನ ಅಭಿವೃದ್ಧಿ ಘಟಕವನ್ನು ಜಾರಿಗೆ ತಂದಿದೆ. ನೆಕ್ಸ್ಟ್, ಮಹರಿ ಲಾಡೋ ರೇಡಿಯೋ ಕಾರ್ಯಕ್ರಮವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಮಹರಿ ಲಾಡೋ ಎಂಬ ರೇಡಿಯೋ ಕಾರ್ಯಕ್ರಮವನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಅಂತ ಕೇಳಿದ್ದೇನೆ. ಇದಕ್ಕೆ ರಾಜಸ್ಥಾನ್, ಗುಜರಾತ್, ಹರಿಯಾಣ, ಬಿಹಾರ್ ಅಂತ ಕೊಡಿದ್ದೇನೆ. ಇದಕ್ಕೆ ರೈಟ್ ಆನ್ಸರು ಹರಿಯಾಣ ಇದನ್ನ ಪ್ರಾರಂಭ ಮಾಡ್ತತಿ. ಓಕೆ, ಹರಿಯಾಣ ಇದನ್ನ ಪ್ರಾರಂಭ ಮಾಡ್ತತಿ. ಹರಿಯಾಣ ಸರ್ಕಾರವು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಅಡಿಯಲ್ಲಿ ಯಾವುದನ್ನ ಮಹರಿ ಲಾಡೋ ರೇಡಿಯೋ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು ಅನ್ನು ಭಾರತ ಸರ್ಕಾರ ಜನವರಿ 22, 2015ರಂದು ಹರಿಯಾಣದ ಪಾಣಿಪತ್ನಲ್ಲಿ ಪ್ರಾರಂಭಿಸಿತು. ಈ ಯೋಜನೆ ಕ್ಷೀಣಿಸುತ್ತಿರುವ ಮಕ್ಕಳ ಅಂದ್ರೆ ಈಗ ಮಹರಿ ಲಾಡೋ ಎಂಬ ಯೋಜನೆ ಮಕ್ಕಳ ಲಿಂಗಾನುಪಾತವನ್ನು ಪರಿಹರಿಸಲು ಮತ್ತು ಹುಡುಗಿಯರ ಮತ್ತು ಮಹಿಳೆಯರ ಸಮಾನ ಅವಕಾಶಗಳ ಆರೈಕೆ ಮತ್ತು ಘನತೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಯಾವುದು? ಮಹರಿ ಲಾಡೋ. ನೆಕ್ಸ್ಟ್, ಉತ್ತರ ಭಾರತದ ಮೊದಲ IWM ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಹರಿಯಾಣ ಅಂತ ಕೊಡ್ತಾನೆ. ಹರಿಯಾಣ ಅಂತ. ಇದಕ್ಕೆ ರೈಟ್ ಆನ್ಸರ್ ಅವರಂದ್ರೆ ಹಿಮಾಚಲ ಪ್ರದೇಶ ಸೋನಲ್ನಲ್ಲಿ ಉತ್ತರ ಭಾರತದ ಮೊದಲ IMW ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖಾ ಅಡಿಪಾಯ ಹಾಕಿದರು. ಈ ವೆಚ್ಚದಲ್ಲಿ ಸ್ಥಾವರ ನವೀಕರಿಸಬಹುದಾದ ಶಕ್ತಿಯನ್ನು ಬಳಸಿಕೊಂಡಿದೆ ಅಂತ ಕೊಡಿದ್ದಾನೆ. ನೆಕ್ಸ್ಟ್, ಪಿನಾಕ ಮಲ್ಟಿಪಲ್ ರಾಕೆಟ್ ಲಾಂಚ್ ಸಿಸ್ಟಮ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಥವಾ DRDO, ಆಮೇಲೆ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್. ಇವು 4ರಲ್ಲಿ ಯಾವುದು ಪಿನಾಕ ಮಲ್ಟಿಪಲ್ ರಾಕೆಟ್ ಲಾಂಚ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದೆ ಅಂತ ಅಂದ್ರೆ ರಾಷ್ಟ್ರೀಯ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಆದಂತಹ DRDO ಇದನ್ನ ಅಭಿವೃದ್ಧಿಪಡಿಸಿದೆ. ಮಲ್ಟಿಪಲ್ ರಾಕೆಟ್ ಲಾಂಚ್ ಸಿಸ್ಟಮ್ ಆಗಾಗಿ ಮದ್ದುಗುಂಡುಗಳಿಗಾಗಿ ರಕ್ಷಣಾ ಸಚಿವಾಲಯವು ಇದನ್ನ ಅಭಿವೃದ್ಧಿಪಡಿಸಿದೆ. ಓಕೆನಾ? DRDO ಎಂಬುದು ಶಸ್ತ್ರಾಸ್ತ್ರ ಸಂಶೋಧನೆ ಅಭಿವೃದ್ಧಿಪಡಿಸಿದ ಯುದ್ಧ ಸಾಬೀತಾದ ಎಲ್ಲಾ ಹವಾಮಾನ ಪಿರಂಗಿ ಶಸ್ತ್ರಾಸ್ತ್ರಗಳ ವ್ಯವಸ್ಥೆಯಾಗಿದೆ. ಇದನ್ನು ಮೊದಲು ಕಾರ್ಗಿಲ್ ಯುದ್ಧದಲ್ಲಿ ಶತ್ರು ಸ್ಥಾನಗಳನ್ನು ತಟಸ್ಥಗೊಳಿಸಲು ಬಳಸಲಾಗಿತ್ತು. ಈ ವ್ಯವಸ್ಥೆಯು ನಿರ್ಣಾಯಕ ಶತ್ರು ಗುರಿಗಳ ಮೇಲೆ ತ್ವರಿತ ಮತ್ತು ನಿಖರವಾದ ಗುಂಡು ಹಾರಿಸುತ್ತದೆ. ಪ್ರತಿ ಲಾಂಚರ್ 12 ರಾಕೆಟ್ಗಳನ್ನು ಒಯ್ಯುತ್ತದೆ ಮತ್ತು ಬ್ಯಾಟರಿ 6 ಲಾಂಚರ್ಗಳನ್ನು ಒಯ್ದಿರುತ್ತದೆ. ಓಕೆನಾ? ಇದು ಇಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್. ನೆಕ್ಸ್ಟ್, ಖಂಜರ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತದೆ? ಅಂದ್ರೆ ಖಂಜರ್ ಎಂಬ ಬುಡಕಟ್ಟು ಜನರಿದ್ದಾರೆ. ಯಾವ್ದು? ಖಂಜರ್ ಎಂಬ ಅವರು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಅಂದ್ರೆ ಯಾವ ಪ್ರದೇಶದಲ್ಲಿ ಕಂಡು ಬರ್ತಾರೆ ಅಂತ ಕ್ವಶನ್ ಇದು. ಭೂತಾನ್ ಮತ್ತು ನೇಪಾಳ್, ಶ್ರೀಲಂಕಾ ಮತ್ತು ಮಯನ್ಮಾರ್, ನೇಪಾಳ್ ಮತ್ತು ಅಫ್ಘಾನಿಸ್ತಾನ್, ಉತ್ತರ ಭಾರತ ಮತ್ತು ಪಾಕಿಸ್ತಾನ್ ಅಂತ ಕೊಡ್ತಾನೆ. ಇದಕ್ಕೆ ರೈಟ್ ಆನ್ಸರು ಉತ್ತರ ಭಾರತ ಮತ್ತು ಪಾಕಿಸ್ತಾನ್. ಬಿಹಾರದ ಪೂರ್ವ ಚಂಪಾರಣ್ಯದಲ್ಲಿ ಖಂಜರ್ ಅಲೆಮಾರಿ ಬುಡಕಟ್ಟಿನ ಹದಿಹರೆಯದ ಸದಸ್ಯರನ್ನು ಸಹ ಬುಡಕಟ್ಟು ಸದಸ್ಯರು ಹೊಡೆದು ಕೊಂದರು. ಖಂಜರ್ ಬುಡಕಟ್ಟು ಉತ್ತರ ಭಾರತದ ಮತ್ತು ಪಾಕಿಸ್ತಾನದಲ್ಲಿ ಮುಖ್ಯವಾಗಿ ಸಿಂಧೂ ನದಿ ಕಣಿವೆ ಮತ್ತು ಪಂಜಾಬ್ನಲ್ಲಿ ಕಂಡುಬರುವ ಅಲೆಮಾರಿ ಗುಂಪಾಗಿದೆ. ಇದು ಖಂಜರ್ ಎನ್ನುವುದು ಅಲೆಮಾರಿ ಗುಂಪಾಗಿದೆ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಐತಿಹಾಸಿಕವಾಗಿ ಕ್ರಿಮಿನಲ್
ಕ್ರಿಮಿನಲ್ ಬುಡಕಟ್ಟು ಎಂದು ಹೆಸರಿಸಲ್ಪಟ್ಟ ಅವರನ್ನು ಸ್ವತಂತ್ರ ನಂತರ ಅಪರಾಧ ಮುಕ್ತಗೊಳಿಸಲಾಯಿತು. ಪಾಕಿಸ್ತಾನದಲ್ಲಿ ಸುಮಾರು 5,000 ಕಂಜರ್ ಮತ್ತು ಭಾರತದಲ್ಲಿ ಹೆಚ್ಚಿನವರೊಂದಿಗೆ ಶಾಶ್ವತ ಭೂಮಿ ಮತ್ತು ಆಶ್ರಯ ವಿಲ್ಲಾ ಮತ್ತು ಸಮುದಾಯಗಳನ್ನು ಚಲಿಸುತ್ತದೆ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ 2025ರ ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾದ ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಯೋಜನೆ ಪ್ರಾಥಮಿಕ ಉದ್ದೇಶವೇನು? ಅಂದ್ರೆ 2025ರಲ್ಲಿ ಸೆಂಟ್ರಲ್ ಬಜೆಟ್ ಬಂತಲ್ವಾ, ಅದರಲ್ಲಿ ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು? ಅದರಲ್ಲಿ ಒಂದು ಸ್ಕೀಮ್ ಬಂತು, ಯಾವುದು? ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಅಂತಂದು. ಈ ಸ್ಕೀಮಿನ ಉದ್ದೇಶವೇನು, ಏನ್ ಪರ್ಪಸ್ ಅದ್ರದ್ದು ಅಂತ ಕೇಳ್ತಿದ್ದಾನೆ. ಅದು ಗ್ರಾಮೀಣ ತೆರಿಗೆಗಳನ್ನು ಹೆಚ್ಚಿಸುವುದು, ಅಥವಾ ಸ್ವಸಹಾಯ ಸಂಘಗಳ ಮಹಿಳಾ ಉದ್ಯಮಿಗಳಿಗೆ ಆರ್ಥಿಕ ಸೇರ್ಪಡೆಯನ್ನು ಮಾಡುವುದು, ಅಥವಾ ಕೃಷಿ ಸಬ್ಸಿಡಿಗಳನ್ನು ಕಡಿಮೆ ಮಾಡುವುದು, ಅಥವಾ ಅನೌಪಚಾರಿಕ ಸಾಲ ಪದ್ಧತಿಗಳನ್ನು ನಿಷೇಧಿಸುವುದು ಅಂತ ಕೇಳಿದ್ರೆ, ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಯೋಜನೆಯ ಪ್ರಾಥಮಿಕ ಉದ್ದೇಶ ಏನಂದ್ರೆ ಸ್ವಸಹಾಯ ಸಂಘ ಮಹಿಳಾ ಉದ್ಯಮಿಗಳಿಗೆ ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಕ್ರೆಡಿಟ್ ವ್ಯವಸ್ಥೆಯಲ್ಲಿ ವಹಿವಾಟುಗಳ ಔಪಚಾರಿಕಗೊಳಿಸಲು ಭಾರತವು 2025ರ ಕೇಂದ್ರ ಬಜೆಟ್ನಲ್ಲಿ ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಯೋಜನೆಯನ್ನು ಘೋಷಿಸಿತು. ಇದು ಸ್ವಸಹಾಯ ಗುಂಪುಗಳಲ್ಲಿ ಮಹಿಳಾ ಉದ್ಯಮಿಗಳಿಗೆ ಆರ್ಥಿಕ ಸೇರ್ಪಡೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಯೋಜನೆಯಲ್ಲಿ ಸ್ವಸಹಾಯ ಗುಂಪುಗಳ ಸದಸ್ಯರು ಮತ್ತು ತಮ್ಮ ಸಾಲದ ಅರ್ಹತೆಗಳನ್ನು ಸುಧಾರಿಸಲು ಮೂಲಕ ವ್ಯವಹಾರಗಳನ್ನು ನಿರ್ಮಿಸುವ ಸಹಾಯ ಮಾಡುತ್ತದೆ. ಇದು 5 ಲಕ್ಷದವರೆಗಿನ ಮಿತಿಗಳನ್ನು ಹೊಂದಿರುವ ಸೂಕ್ಷ್ಮ ಉದ್ಯಮಗಳಿಗೆ ಕಸ್ಟಮೈಸ್ ಮಾಡಿದ ಕ್ರೆಡಿಟ್ ಕಾರ್ಡ್ಗಳನ್ನು ಪರಿಚಯಿಸುತ್ತದೆ. ಡಿಜಿಟಲ್ ಕ್ರೆಡಿಟ್ ಚೌಕಟ್ಟು ಗ್ರಾಮೀಣ ಮಹಿಳೆಯರಿಗೆ ಕ್ರೆಡಿಟ್ ಮೌಲ್ಯಮಾಪನದಲ್ಲಿರುವ ಅಂತರವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚಿನ ಕ್ರೆಡಿಟ್ ಪ್ರವೇಶವನ್ನು ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುವುದು, ಮಹಿಳೆಯರು ತಮ್ಮ ಮನೆಗಳು ಮತ್ತು ಸಮುದಾಯ ಹೆಚ್ಚಿನ ಕೊಡುಗೆ ನೀಡುವುದು ಅನುವು ಮಾಡಿಕೊಡುತ್ತದೆ. ಓಕೆನಾ. ನೆಕ್ಸ್ಟ್ ಸುದ್ದಿಗಳಲ್ಲಿ ಕಂಡು ಬರುತ್ತಿರುವ ದಯಾ ನದಿ ಯಾವ ರಾಜ್ಯದ ಮೂಲಕ ಹರಿಯುತ್ತದೆ? ಸುದ್ದಿಯಲ್ಲಿ ಕಂಡು ಬರೋದು ಒಂದು ದಯಾ ನದಿ ಅಂತ ಕಂಡು ಬರ್ತತಿ. ಅಂದ್ರೆ ರೀಸೆಂಟ್ ಆಗಿ ಒಂದು ದಯಾ ನದಿ ಅಂತ ಕಂಡು ಬರ್ತತಿ. ಅದು ಯಾವ ರಾಜ್ಯದಲ್ಲಿ ಹರಿತೈತೆ ಅಂದ್ರೆ ಬಿಹಾರ್, ಉತ್ತರ ಪ್ರದೇಶ್, ಪಂಜಾಬ್, ಒಡಿಶಾ ಅಂತಂದ್ರೆ ಇದು ಒಡಿಶಾದಲ್ಲಿ ಹರಿತೈತಿ. ದಯಾ ನದಿ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ದಯಾ ನದಿಯಲ್ಲಿ ಮಾಲಿನ್ಯವನ್ನು ನಿಯಂತ್ರಿಸದಿದ್ದರೆ ಒಡಿಶಾ ಮುಖ್ಯಮಂತ್ರಿ ನಿವಾಸದ ಹೊರಗೆ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸುವುದಾಗಿ ನದಿ ಸಂರಕ್ಷಣಾ ಕಾರ್ಯಕರ್ತರು ಬೆದರಿಕೆ ಹಾಕಿದ್ದರು. ಹಾಗಾಗಿ ಈ ನದಿಯು ನ್ಯೂಸ್ ಅಲ್ಲಿದೆ. ಓಕೆನಾ. ದಯಾ ನದಿ ಕುಸುಭದ್ರಾ ನದಿಯಿಂದ ಹುಟ್ಟಿ ಕುರ್ದಾ ಮತ್ತು ಪುರಿ ಜಿಲ್ಲೆಗಳ ಮೂಲಕ ಚಿಲ್ಕಾ ಸರೋವರಕ್ಕೆ ಹರಿಯುತ್ತದೆ. ಅಂದ್ರೆ ಚಿಲ್ಕಾ ಸರೋವರಕ್ಕೆ ದಯಾ ನದಿಯು ಕೂಡ ಹರಿಯುತ್ತದೆ. ಇದು ಸುಮಾರು 37 ಕಿಲೋಮೀಟರ್ ಉದ್ದ ಇದ್ದು ಉಪನದಿಯಾಗಿ ಮಲಗುನಿ ಉಪನದಿ ಮಲಗುನಿ ನದಿಯನ್ನು ಹೊಂದಿದೆ. ಈ ನದಿಯು ಜೌಗು ಪ್ರದೇಶ ಜೀವ ವೈವಿಧ್ಯತೆಯನ್ನು ಬೆಂಬಲಿಸುತ್ತದೆ ಮತ್ತು ಈ ಮೀನು ಮತ್ತು ವಲಸೆ ಹಕ್ಕಿಗಳ ಆವಾಸಸ್ಥಾನವನ್ನು ಒದಗಿಸುತ್ತದೆ. ಐತಿಹಾಸಿಕವಾಗಿ ದಯಾ ನದಿಯು 261 BCE ಗಳಿಗೆ ಕಳಿಂಗ ಯುದ್ಧಕ್ಕೆ ಸಂಬಂಧಿಸಿದ ಅಲ್ಲಿ ಅದು ಮಡಿದ ಸೈನಿಕರ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿತು. ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಕಾರಣವಾಯಿತು. ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಕಾರಣವಾದ ನದಿ ಯಾವುದು ಅಂತ ಕೂಡ ಕೇಳ್ಬೋದು. ಯಾವ್ದಂದ್ರೆ ದಯಾ ನದಿ. ಎಲ್ಲಿದೆ? ಒಡಿಶಾದಲ್ಲಿದೆ. ಓಕೆನಾ. ನೆಕ್ಸ್ಟ್ ಇತ್ತೀಚೆಗೆ ಚೀನಾದ ಚಾಂಗ್-ಇ 8 ಚಂದ್ರನ ಕಾರ್ಯಾಚರಣೆ ಯಾವ ದೇಶ ಸೇರಿಕೊಂಡಿದೆ? ಇತ್ತೀಚೆಗೆ ಚೀನಾದ ಚಾಂಗ್-ಇ ಚಂದ್ರನ ಕಾರ್ಯಾಚರಣೆಗೆ ಯಾವ ದೇಶವು ಅದರ ಜೊತೆಗೆ ಸೇರಿದೆ ಚೀನಾದೊಂದಿಗೆ ಅಂತ ಕೇಳಿದ್ದೇನೆ. ಅದಕ್ಕೆ ಆಪ್ಷನ್ ಪಾಕಿಸ್ತಾನ, ರಷ್ಯಾ, ಭಾರತ, ಜಪಾನ್. ಭಾರತ. ಇದಕ್ಕೆ ರೈಟ್ ಆನ್ಸರ್ ಯಾವ್ದಂದ್ರೆ ಪಾಕಿಸ್ತಾನ ಮತ್ತು ಚೀನಾ ಅವರಿಬ್ರು ಫ್ರೆಂಡ್ಸ್ ಅವರು. ಓಕೆನಾ. ಪಾಕಿಸ್ತಾನ ಬಾಹ್ಯಾಕಾಶ ಸಂಸ್ಥೆ 2028ರಲ್ಲಿ ಚಾಂಗ್-ಇ 8 ಚಂದ್ರಯಾನಕ್ಕಾಗಿ ಚೀನಾದೊಂದಿಗೆ ಸಹಕರಿಸುತ್ತಿದೆ. 35 kg ಎತ್ತರದ ತೂಕದ ಸ್ಥಳೀಯ ಪಾಕಿಸ್ತಾನ್ ರೋವರ್ ಈ ಕಾರ್ಯಾಚರಣೆಯ ಭಾಗವಾಗಿ ಚಂದ್ರನ ದಕ್ಷಿಣ ಧ್ರುವವನ್ನು ಅನ್ವೇಷಿಸಲಿದೆ. ನಾವು ಮಾಡಿದ್ವಿ ಅಂತ ಇವರು ಮಾಡಕ್ ಹೊರಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಅಮೆರಿಕದ ಅಧ್ಯಕ್ಷರು ಯಾವ ದಿನವನ್ನು ಗಲ್ಫ್ ಆಫ್ ಅಮೆರಿಕಾ ದಿನ ಎಂದು ಘೋಷಿಸಿದ್ದಾರೆ. ಗಲ್ಫ್ ಆಫ್ ಅಮೆರಿಕಾ ದಿನ ಯಾವುದು? ಫೆಬ್ರವರಿ 8, 9, 10, 11 ಅಂದ್ರೆ ಅಮೆರಿಕದ ಗಲ್ಫ್ ಆಫ್ ಅಮೆರಿಕಾ ಡೇ ಯಾವಾಗ ಅಂತ ಅಂದ್ರೆ ಫೆಬ್ರವರಿ 9. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಮೆಕ್ಸಿಕೋ ಕೊಲ್ಲಿಯನ್ನು ಅಮೆರಿಕ ಕೊಲ್ಲಿ ಎಂದು ಮರುನಾಮಕರಣ ಮಾಡಿದರು. ಅಂದ್ರೆ ಮೆಕ್ಸಿಕೋ ಕೊಲ್ಲಿಯನ್ನು ಅಮೆರಿಕ ಕೊಲ್ಲಿ ಎಂದು ಮರುನಾಮಕರಣ ಮಾಡಿದ್ದಾರೆ. ಫೆಬ್ರವರಿ 9 ಅಮೆರಿಕ ಕೊಲ್ಲಿ ದಿನ ಎಂದು ಕಾರ್ಯನಿರ್ವಾಹಕ ಆದೇಶದ ಮೂಲಕ ಗೊತ್ತುಪಡಿಸಿದ್ದಾರೆ. ಆಂತರಿಕ ಕಾರ್ಯದರ್ಶಿ 30 ದಿನಗಳ ಬದಲಾವಣೆಯನ್ನು ಔಪಚಾರಿಕವಾಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಓಕೆನಾ. ರಾಜ್ಯಗಳು ಮತ್ತು ರಾಜ್ಯ ಸಾರ್ವಜನಿಕ ವಿಶ್ವವಿದ್ಯಾಲಯಗಳ ಮೂಲಕ ಗುಣಮಟ್ಟದ ಉನ್ನತ ಶಿಕ್ಷಣವನ್ನು ವಿಸ್ತರಿಸುವ ಎಂಬ ನೀತಿ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಶಿಕ್ಷಣ ಸಚಿವಾಲಯ,
ಅಥವಾ RBI ಅಥವಾ ನೀತಿ ಆಯೋಗ, IIT ಕಾನ್ಪುರ್ ಏನಂದ್ರೆ ರಾಜ್ಯಗಳು ಮತ್ತು ರಾಜ್ಯ ಸಾರ್ವಜನಿಕ ವಿಶ್ವವಿದ್ಯಾಲಯ ಮೂಲಕ ಗುಣಮಟ್ಟದ ಉನ್ನತ ಶಿಕ್ಷಣವನ್ನು ವಿಸ್ತರಿಸುವ ಎಂಬ ನೀತಿಯನ್ನು ಜಾರಿ ಮಾಡುವ ಸಂಸ್ಥೆ ನೀತಿ ಆಯೋಗ ಎಂಬ ಶೀರ್ಷಿಕೆಯನ್ನು ಬಿಡುಗಡೆ ಮಾಡಿದೆ. ಇದು ಕಳೆದ ದಶಕ ಗುಣಮಟ್ಟ, ಹಣಕಾಸು, ಆಡಳಿತ, ಉದ್ಯೋಗ ಅವಕಾಶಗಳು, ಪರಿಣಾಮಕತ್ವ ಒದಗಿಸಿದ ಭಾರತದಲ್ಲಿ 80% ಉನ್ನತ ಶಿಕ್ಷಣ ನಡೆಯುತ್ತದೆ. ಇದು ವಿಕಸಿತ ಭಾರತ 2047 ಸುಧಾರಣೆಗೆ ನಿರ್ಣಾಯಕವಾಗಿದೆ ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020-2035 ವೇಳೆಗೆ 9 ಕೋಟಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ದಾಖಲೆಯನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ. ವರದಿಯಲ್ಲಿ 80 ನೀತಿ ಶಿಫಾರಸುಗಳು ಸಂಶೋಧನೆ, ಪಠ್ಯಕ್ರಮ, ಹಣಕಾಸು ಮತ್ತು ಆಡಳಿತದಲ್ಲಿನ ಸುಧಾರಣೆಗಳಿಗಾಗಿ 125 ಕಾರ್ಯಕ್ಷಮತೆಯನ್ನು ಸೂಚನೆಗಳನ್ನು ಒಳಗೊಂಡಿದೆ. ನೆಕ್ಸ್ಟ್, ಮಿತ್ರ ಎಂಬ ಹೊಸ ಡಿಜಿಟಲ್ ವೇದಿಕೆಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ, ಯಾವ ಸಂಸ್ಥೆ ಪರಿಚಯಿಸಿದೆ? ಯಾವುದು? ಮಿತ್ರ ಎಂಬ ಹೊಸ ಡಿಜಿಟಲ್ ವೇದಿಕೆ. ನೀತಿ ಆಯೋಗನೋ, RBIನೋ ಅಥವಾ SBIನೋ, ಸೆಬಿನೋ ಅಂತ ಕೇಳಿದ್ರೆ ಮಿತ್ರ ಎಂಬುದು ಸೆಬಿದಾಗಿರ್ತದೆ. ಓಕೆನಾ? ಭಾರತೀಯ ಭದ್ರತಾ ಪತ್ರಗಳ ಷೇರು ವಿನಿಮಯ ಮಂಡಳಿ, ಸೆಬಿದು ಆಗಿರ್ತದೆ. ಓಕೆನಾ? ಮಿತ್ರ ಮ್ಯೂಚುವಲ್ ಫಂಡ್, ಮಿತ್ರ ಫುಲ್ ಫಾರ್ಮ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಟ್ರೇಸಿಂಗ್ ಮತ್ತು ರಿಟ್ರೀವಲ್ ಅಸಿಸ್ಟೆನ್ಸ್ ಅನ್ನು ಪರಿಚಯಿಸಿದೆ. ಓಕೆನಾ? ನೆಕ್ಸ್ಟ್, ರಾಜಸ್ಥಾನದ ಯಾವ ಸರೋವರವನ್ನು ವರುಣ್ ಸಾಗರ ಸರೋವರ ಎಂದು ಮರುನಾಮಕರಣ ಮಾಡಲಾಗಿದೆ? ನಕ್ಕಿ ಸರೋವರ, ಪಾಯ್ ಸಾಗರ್ ಸರೋವರ, ಸಮಂದ್ ಸರೋವರ, ಕೈಲಾನ್ ಸರೋವರ. ಅಂದ್ರೆ ರಾಜಸ್ಥಾನದ ಯಾವ ಸರೋವರವನ್ನು ವರುಣ್ ಸಾಗರ ಸರೋವರ ಎಂದು ಮರುನಾಮಕರಣ ಮಾಡಲಾಗಿದೆ ಅಂದ್ರೆ ಪಾಯ್ ಸಾಗರ್ ಸರೋವರ. ಅಜ್ಮೀರ್ ಪುರಸಭೆಯ ಪಾಯ್ ಸಾಗರ್ ಸರೋವರವನ್ನು ವರುಣ್ ಸಾಗರ್ ಎಂದು ಕಿಂಗ್ ಎಡ್ವರ್ಡ್ ಸ್ಮಾರಕ, ಮಹರ್ಷಿ ದಯಾನಂದ್ ಸ್ಮಾರಕ ವಿಶ್ರಾಂತಿ ಗೃಹ ಎಂದು ಮರುನಾಮಕರಣ ಮಾಡಿತು. ರಾಜಸ್ಥಾನದಲ್ಲಿರುವ ಪಾಯ್ ಸಾಗರ ಸರೋವರವನ್ನು 1892ರಲ್ಲಿ ಇಂಗ್ಲಿಷ್ ಇಂಜಿನಿಯರ್ ಪಾಯ್ ರವರು ಬರಗಾಲ ಪರಿಹಾರ ಯೋಜನೆಯಾಗಿ ನಿರ್ಮಿಸಿದರು. 1995ರವರೆಗೆ ಬಿಸಾಲ್ಪುರ್ ಅಣೆಕಟ್ಟು ನಿರ್ಮಿಸುವ ಮೂಲಕ ಇದು ಅಜ್ಮೀರ್ನ ಪ್ರಮುಖ ಕುಡಿಯುವ ನೀರಿನ ಮೂಲಕವಾಗಿತ್ತು. ಈ ಸರೋವರವನ್ನು ನಿರ್ಲಕ್ಷಿಸಲಾಯಿತು, ಆದರೆ ಹತ್ತಿರದ ಪ್ರದೇಶಗಳಿಗೆ ನೀರು ಪೂರೈಸುವ ಕಳೆದ ವರ್ಷ ಪುನರ್ಜೀವನಗೊಳಿಸಲಾಯಿತು. ಓಕೆನಾ? ಈಗ ಪಾಯ್ ಸರೋವರವನ್ನು ಮೊದಲು ಏನಿತ್ತಂದ್ರೆ ವರುಣ್ ಸಾಗರ್ ಸರೋವರನ ಪಾಯ್ ಸರೋವರ ಎಂದು ಮರುನಾಮಕರಣ ಮಾಡಲಾಗಿದೆ ಅಷ್ಟೇ. ಬ್ರಹ್ಮೋಸ್ NG ಕ್ಷಿಪಣಿಯನ್ನು ಭಾರತ ಮತ್ತು ಯಾವ ದೇಶಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿದವೆ? ಬ್ರಹ್ಮೋಸ್ ರಷ್ಯಾ, ಚೀನಾ, ಆಸ್ಟ್ರೇಲಿಯಾ, ಜಪಾನ್. ಇದು ಗೊತ್ತು, ರಷ್ಯಾ. ಮುಂದಿನ ಪೀಳಿಗೆಗೆ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾದ ಬ್ರಹ್ಮೋಸ್ NG 2026 ಅನ್ನು ತನ್ನ ಮೊದಲ ಹಾರಾಟ ಪರೀಕ್ಷೆಯನ್ನು ನಡೆಸಲಿದ್ದು 2027-28ರಲ್ಲಿ ಉತ್ಪಾದನೆ ಪ್ರಾರಂಭವಾಗುತ್ತದೆ. ಇದನ್ನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸುತ್ತವೆ. ಇದು ಅದರ ಪೂರ್ವವರ್ತಿತಗಿಂತ ಹಗುರ ಮತ್ತು ಚಿಕ್ಕ ಮತ್ತು ಹೆಚ್ಚು ಸಾಂದ್ರತೆಯೊಂದಿಗೆ. ಇದು ಹಳೆಯ 3 ಟನ್ 9 ಮೀಟರ್ ಆವೃತ್ತಿ ಹೋಲಿಸಿದರೆ 1.6 ಟನ್ ತೂಕವಾಗಿರುತ್ತದೆ, 6 ಮೀಟರ್ ಉದ್ದವಾಗಿರುತ್ತದೆ. ಓಕೆನಾ? ಯಾವುದು? NG 2026. 24ನೇ ಕ್ವಶನ್. ಮೀಸಲಾದ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿಯನ್ನು ತಂದ ದೇಶದಲ್ಲಿ ಮೊದಲ ರಾಜ್ಯ ಯಾವುದು? ಕ್ವಶನ್ ಏನಂದ್ರೆ ಮೀಸಲಾದ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ. ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್. ಅಂದ್ರೆ ರೈಟ್ ಆನ್ಸರ್ ಮಧ್ಯಪ್ರದೇಶ. ಮೀಸಲಾದ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿಯನ್ನು ಪ್ರಾರಂಭಿಸಿದ ಮೊದಲ ಭಾರತೀಯ ರಾಜ್ಯ ಮಧ್ಯಪ್ರದೇಶದ ಮೀಸಲಾದ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿ 2025 ರಾಜ್ಯವನ್ನು ಜಾಗತಿಕ ನಾವೀನ್ಯತಾ ಮತ್ತು ಸಹಯೋಗದ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ. ಈ ಬಂಡವಾಳ ವೆಚ್ಚ, ವೇತನದಾರರ ಪಟ್ಟಿ, ಕೌಶಲ್ಯ ವರ್ಧನೆ ಮತ್ತು R&D ಗಾಗಿ ಪ್ರೋತ್ಸಾಹವನ್ನು ನೀಡುತ್ತದೆ. IT, ಹಣಕಾಸು, ಇಂಜಿನಿಯರಿಂಗ್, AI ಮತ್ತು ಸೈಬರ್ ಭದ್ರತೆಯನ್ನು ಕೇಂದ್ರೀಕರಿಸಿದ ವಲಯಗಳು ಸೇರಿವೆ. ನೀತಿಯು 50ಕ್ಕೂ ಹೆಚ್ಚು ಮೀಸಲಾದ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಇದ್ದಾವೆ ಅಂತ ಹೇಳ್ತಾರೆ. ಓಕೆನಾ? ನೆಕ್ಸ್ಟ್, ನಮಸ್ತೆ ಯೋಜನೆ ಈ ಕೆಳಗಿನ ಯಾವ ಕಾರ್ಮಿಕರ ಗುಂಪಿಗೆ ಸಂಬಂಧಿಸಿದೆ? ನಮಸ್ತೆ ಯೋಜನೆ ಅನ್ನುವುದು ಅದು ಕಾರ್ಮಿಕರಿಗೆ ಅಂತ ಗೊತ್ತು, ಅಂದ್ರೆ ಸ್ಪೆಸಿಫಿಕ್ ಆಗಿ ಎಂತಹ ಕಾರ್ಮಿಕರಿಗೆ ಇದು ಸಂಬಂಧಿಸಿದೆ ಅಂತ ಕೇಳಿದಾನೆ. ಎಕ್ಸಾಂಪಲ್, ಈಗ ಆಪ್ಷನ್ ಏನಿದೆ, ನೈರ್ಮಲ್ಯ ಕಾರ್ಮಿಕರಿಗೋ ಅಥವಾ ಕೃಷಿಗೋ ಅಥವಾ ಆರೋಗ್ಯ ರಕ್ಷಣೆಯವರಿಗೋ ಅಂತ ಕೇಳಿದ್ರೆ ಇದು ನೈರ್ಮಲ್ಯ. ಅಂದ್ರೆ ಇದು ಯಾವ ಯೋಜನೆಯಿಂದ ಬಂದಿದೆ ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಯೋಜನೆಗಳ ಅನುಷ್ಠಾನವನ್ನು ಪರಿಶೀಲಿಸಲು ಕೇಂದ್ರ ಸಚಿವ ಡಾಕ್ಟರ್ ವೀರೇಂದ್ರ ಕುಮಾರ್ ಜಮ್ಮುವಿಗೆ ಭೇಟಿ ನೀಡಿದರು. ಅವರು ಒಳಚರಂಡಿ ಮತ್ತು ಸೆಪ್ಟಿಕ್
ಟ್ಯಾಂಕ್ ಕಾರ್ಮಿಕರಿಗೆ ಸಫಾಯಿ ಸಫಾಯಿ ಮಿತ್ರಾಸ್ ಪಿಪಿಇ ಕಿಟ್ಗಳು ಮತ್ತು ಆಯುಷ್ಮಾನ್ ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಿದರು. ಇದನ್ನು ನಮಸ್ತೆ ಯೋಜನೆ ಅಡಿಯಲ್ಲಿ ಮಾಡಲಾಯಿತು. ಇದು ಯಾಂತ್ರೀಕೃತ ನೈರ್ಮಲ್ಯ ಪರಿಸರ ವ್ಯವಸ್ಥೆಯನ್ನು ರಾಷ್ಟ್ರೀಯ ಕ್ರಿಯೆಯನ್ನು ಸೂಚಿಸುತ್ತದೆ. ನಮಸ್ತೆ ನಗರ ಭಾರತದಲ್ಲಿ ನೈರ್ಮಲ್ಯ ಕಾರ್ಮಿಕರ ಸುರಕ್ಷಿತ ಘನತೆ ಮತ್ತು ಸುಸ್ಥಿರ ಜೀವನವನ್ನು ಖಚಿತಪಡಿಸಿಕೊಳ್ಳಲು ಗುರಿಯನ್ನು ಹೊಂದಿದೆ. ಇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಮತ್ತು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಜಂಟಿ ಉಪಕ್ರಮವಾಗಿದೆ. ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಹಣಕಾಸು ಅಭಿವೃದ್ಧಿ ನಿಗಮ ಅನುಷ್ಠಾನಗೊಳಿಸುವ ಸಂಸ್ಥೆಯಾಗಿದೆ. ಅಂದ್ರೆ ನಮಸ್ತೆ ಯೋಜನೆಯನ್ನು ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಹಣಕಾಸು ಅಭಿವೃದ್ಧಿ ನಿಗಮ ಅನುಷ್ಠಾನಗೊಳಿಸುತ್ತದೆ. ಯಾರ್ಯಾರು ಮಾಡ್ತಿದ್ದಾರೆ, ಯಾವ ಸಚಿವಾಲಯದ ಅಂಡರಲ್ಲಿ ಅಂದ್ರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಜಂಟಿ ಉಪಕ್ರಮವಾಗಿದೆ. ಓಕೆನಾ. ನೆಕ್ಸ್ಟ್ 2025ರ ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? 2025ರ ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕ ವರದಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಮಧ್ಯಪ್ರದೇಶ್, ತಮಿಳುನಾಡು, ಕರ್ನಾಟಕ, ಕೇರಳ ಅಂತ ಅಂದ್ರೆ ಪಂಚಾಯತ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ರಾಜ್ಯವು ಅಗ್ರಸ್ಥಾನದಲ್ಲಿದೆ. ಪಂಚಾಯತ್ ರಾಜ್ಯ ಸಚಿವಾಲಯವು ರಾಜ್ಯಗಳಲ್ಲಿ ಪಂಚಾಯತ್ಗಳಿಗೆ ವಿಕೇಂದ್ರೀಕರಣ ಸ್ಥಿತಿ ಸೂಚಕ ಪುರಾವೆ ಆಧಾರಿತ ಶ್ರೇಯಾಂಕ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ. ಸೂಚ್ಯಂಕ ಪುರಾವೆ ಆಧಾರಿತ ಶ್ರೇಯಾಂಕ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ. ವಿಕೇಂದ್ರೀಕರಣ ಸೂಚ್ಯಂಕವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ ವಿಕೇಂದ್ರೀಕರಣದ ಪ್ರಗತಿಯನ್ನು ವಿಶ್ಲೇಷಿಸುತ್ತದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಇವುಗಳಲ್ಲಿ ಅಗ್ರ 5 ರಾಜ್ಯಗಳಾಗಿವೆ. ವರ್ಧಿತ ಹೊಣೆಗಾರಿಕೆ, ಪಾರದರ್ಶಕತೆ ಉಪಕ್ರಮ ಮತ್ತು ಭ್ರಷ್ಟಾಚಾರ ವಿರೋಧಿ ಕ್ರಮಗಳಿಂದ ಉತ್ತರ ಪ್ರದೇಶ 15ರಿಂದ 5ನೇ ಸ್ಥಾನಕ್ಕೆ ಇಳಿದಿದೆ. ಅಂದ್ರೆ ಇದರಲ್ಲಿ ರಾಜ್ಯ ಪಂಚಾಯತ್ಗಳು ವಿಕೇಂದ್ರೀಕರಣದಲ್ಲಿ ಮೊದಲ ಯಾವ ಇದಾವೆ ಅಂತಂದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಉತ್ತರ ಪ್ರದೇಶಗಳಿವೆ. ಇವು ಟಾಪ್ 1 ಇದಾವೆ. ಇದರಲ್ಲಿ ಫಸ್ಟ್ ಟಾಪ್ 1 ಕರ್ನಾಟಕನೇ ಇದೆ. ಓಕೆ, ಕರ್ನಾಟಕ ಇದರಲ್ಲಿ ಫಸ್ಟ್ನೇ ಪ್ಲೇಸ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ತಿರುಪನಕುಂದ್ರಂ ಬೆಟ್ಟವು ಯಾವ ರಾಜ್ಯದಲ್ಲಿದೆ? ಇದು ಹೆಸರು ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ಗೆಸ್ ಮಾಡಿ. ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು. ತಿರುಪರಂ ಬೆಟ್ಟಂ ಎಲ್ಲಿದೆ ಅಂದ್ರೆ ಇದು ತಮಿಳುನಾಡು. ಒಂದೊಂದ್ಸರಿ ಕೇರಳ ಕೂಡ ಗೆಸ್ ಮಾಡ್ಬೋದು ನೀವು, ಕೇರಳ ಕೂಡ ಅನ್ಸುತ್ತೆ. ಓಕೆನಾ. ತಿರುಪರಂ ಬೆಟ್ಟವು ಕೋಮು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಮದ್ರಾಸ್ ಹೈಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಓಕೆನಾ, ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿದೆ. ಇದು ಯೋಧ ದೇವತೆ ಕ್ರೂರವಾಗಿಯೂ ಪುತ್ರ ಮುರುಗನ್ 6 ದೇವಾಲಯಗಳಲ್ಲಿ ಒಂದಾಗಿದೆ. ಬೆಟ್ಟವು ಮದುರೈ ಸುಲ್ತಾನನ ಕೊನೆಯ ಸುಲ್ತಾನನ ಸಿಕಂದರ್ ಶಾ ರವರ ಮುಸ್ಲಿಂ ದೇವಾಲಯವನ್ನು ಸಹ ಹೊಂದಿದೆ. ಜೈನ ಗುಹೆಗಳು ಸಹ ಇಲ್ಲಿ ಕಂಡುಬರುತ್ತವೆ. ಇದು ಅದರದ ಧಾರ್ಮಿಕ ವೈವಿಧ್ಯತೆಯನ್ನು ಹೆಚ್ಚಿಸಿದೆ. ಓಕೆ, ನೆಕ್ಸ್ಟ್ ಕೊಮಾಡೋ 2025ರ ವ್ಯಾಯಾಮವನ್ನು ಯಾವ ದೇಶವು ಆಯೋಜಿಸಿದೆ? ಕೊಮಾಡೋ 2025ರ ವ್ಯಾಯಾಮವನ್ನು ಯಾವ ದೇಶವು ಆಯೋಜಿಸಿದೆ? ಇಂಡೋನೇಷ್ಯಾ, ರಷ್ಯಾ, ಫ್ರಾನ್ಸ್, ಮಲೇಷ್ಯಾ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಕೊಮಾಡೋ 2025ರ ವ್ಯಾಯಾಮವನ್ನು ಯಾವ ದೇಶವು ಅಂದ್ರೆ ಇಂಡೋನೇಷ್ಯಾವು ಆಯೋಜಿಸಿದೆ. ಇದು ಭಾರತೀಯ ನೌಕಾಪಡೆ ಶಾರ್ದುಲಾ ಮತ್ತು P-81 ವಿಮಾನಗಳ ಇಂಡೋನೇಷ್ಯಾ ಬಾಲಿಯಲ್ಲಿ ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ಯೂ 2025ರ ಕೊಮಾಡೋ ವ್ಯಾಯಾಮಕ್ಕಾಗಿ ಇವು 2014ರಲ್ಲಿ ಪ್ರಾರಂಭಿಸಲಾದ ವ್ಯಾಯಾಮ. ಕೊಮಾಡೋ ಇಂಡೋನೇಷ್ಯಾ ನೌಕಾಪಡೆಯಿಂದ ಯುದ್ಧೇತರ ಬಹುಪಕ್ಷೀಯ ನೌಕಾ ಕವಾಯತು. ಇದು ಸ್ನೇಹಪರ ರಾಷ್ಟ್ರಗಳ ನಡುವೆ ಕಡಲ ಸಹಕಾರ ಮತ್ತು ಪ್ರಾದೇಶಿಕ ಭದ್ರತೆಯನ್ನು ಉದ್ದೇಶಿಸುತ್ತದೆ. 2025ರ ಥೀಮ್ ಶಾಂತಿ ಮತ್ತು ಸ್ಥಿರತೆಗಾಗಿ ಕಡಲ ಸಹಭಾಗಿತ್ವ. 5ನೇ ಆವೃತ್ತಿ ಫ್ಲೀಟ್ ವಿಮರ್ಶೆಗಳ ನೌಕಾ ಕವಾಯತುಗಳು, ಅಧಿಕಾರಿಗಳ ವಿನಿಮಯ, ದ್ವಿಪಕ್ಷೀಯ ಸಭೆಗಳು ಮತ್ತು ರಕ್ಷಣಾ ಪ್ರದರ್ಶನಗಳನ್ನು ಒಳಗೊಂಡಿದೆ. ಇದು 39 ದೇಶಗಳನ್ನು ಒಳಗೊಂಡಿದ್ದು 34 ವಿದೇಶಿ ಮತ್ತು 18 ಇಂಡೋನೇಷ್ಯಾ ನೌಕಾಪಡೆಯ ಯುದ್ಧಗಳನ್ನು ಭಾಗವಹಿಸುತ್ತಿದೆ. ಓಕೆನಾ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ರೋಗಗಳ ವರ್ಗೀಕರಣ ICD ದ 2025ರ ಆವೃತ್ತಿಯನ್ನು ಯಾವ ಸಂಸ್ಥೆಯು ಬಿಡುಗಡೆ ಮಾಡಿದೆ? ಅಂತಾರಾಷ್ಟ್ರೀಯ ರೋಗಗಳ ವರ್ಗೀಕರಣವನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದಾನೆ. ಇದಕ್ಕೆ ವಿಶ್ವಸಂಸ್ಥೆ, ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್, ವಿಶ್ವ ಆರೋಗ್ಯ ಸಂಸ್ಥೆ, ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್, ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಕೊಡಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಫಸ್ಟ್ ಆಪ್ಷನ್ ಇದೆ ಅಲ್ವಾ, ಅದೇ ರೈಟ್ ಆನ್ಸರ್. ವಿಶ್ವ ಆರೋಗ್ಯ ಸಂಸ್ಥೆಯು
ರೋಗಗಳ ಅಂತಾರಾಷ್ಟ್ರೀಯ ವರ್ಗೀಕರಣ 11ನೇ ಪರಿಷ್ಕೃತ 2025ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಿದೆ. ಜಾಗತಿಕ ಆರೋಗ್ಯ ಮತ್ತು ಪ್ರವೃತ್ತಿಗಳ ಮತ್ತು ಅಂಕಿಅಂಶಗಳನ್ನು ಪತ್ತೆಹಚ್ಚಲು ಐಸಿಡಿ ಒಂದು ಪ್ರಮುಖ ಸಾಧನವಾಗಿದೆ. ಇದು ಆರೋಗ್ಯ ಸಂಬಂಧಿಸಿದ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಮತ್ತು ರಾಷ್ಟ್ರೀಯ ಗುರಿಗಳನ್ನು ಸಾಧಿಸಲು WHO ಪ್ರಯತ್ನಗಳನ್ನು ಬೆಂಬಲಿಸುತ್ತದೆ. ವಿಶ್ವದಾದ್ಯಂತ ರೋಗಗಳು ಮತ್ತು ಸಾವುಗಳ ಕಾರಣಗಳು, ವ್ಯಾಪ್ತಿ ಮತ್ತು ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಐಸಿಡಿಯನ್ನು ಬಳಸಲಾಗುತ್ತದೆ. ಆರೋಗ್ಯ ದಾಖಲೆಗಳ ಅಂಕಿಅಂಶಗಳು ಮತ್ತು ವರ್ಣ ಪ್ರಮಾಣ ಪತ್ರಗಳನ್ನು ಕಾರಣಕ್ಕೆ ಇದು ಅತ್ಯಗತ್ಯ. ಭಾರತದಲ್ಲಿ ಕೇಂದ್ರ ಆರೋಗ್ಯ ಗುಪ್ತಚರ ಬ್ಯೂರೋ WHO ಸಹಯೋಗದ ಕೇಂದ್ರವಾಗಿ ಐಸಿಡಿ ಸಂಬಂಧಿಸಿದ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ. ಓಕೆನಾ. ನೆಕ್ಸ್ಟ್, ಭಾರತದ ಮೊದಲ ಜೈವಿಕ ಬ್ಯಾಂಕ್, ಮೊದಲ ಅಂತ ಬಂತಂದ್ರೆ ಇದು ಇಂಪಾರ್ಟೆಂಟ್. ಭಾರತದ ಮೊದಲ ಜೈವಿಕ ಬ್ಯಾಂಕ್ ಪ್ರಾಣಿಶಾಸ್ತ್ರೀಯ ಉದ್ಯಾನವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಪದ್ಮಜಾ ನಾಯ್ಡು ಹಿಮಾಲಯನ್ ಪ್ರಾಣಿಶಾಸ್ತ್ರ ಉದ್ಯಾನವನ, ರಾಷ್ಟ್ರೀಯ ಪ್ರಾಣಿಶಾಸ್ತ್ರ ಉದ್ಯಾನವನ, ನಂದನ್ ಕಣನ್ ನೆಹರು ಅಂತ ಕೊಡಿದಾನೆ. ಇದಕ್ಕೆ ರೈಟ್ ಆನ್ಸರ್ ಪದ್ಮಜಾ ನಾಯ್ಡು ಹಿಮಾಲಯನ್ ಜಿಯೋಲಾಜಿಕಲ್ ಪಾರ್ಕ್. ಓಕೆನಾ. ಇದು ಭಾರತದ ಮೊದಲ ಜೈವಿಕ ಬ್ಯಾಂಕ್ ಅನ್ನು ಪಶ್ಚಿಮ ಬಂಗಾಳದ ಪದ್ಮಜಾ ನಾಯ್ಡು ಹಿಮಾಲಯನ್ ಪ್ರಾಣಿಶಾಸ್ತ್ರ ಉದ್ಯಾನವನದಲ್ಲಿ ಜೀವಕೋಶ ಮತ್ತು ಅನ್ವಯಿಕ ಜೀವಶಾಸ್ತ್ರ ಕೇಂದ್ರದ ಸಹಯೋಗದೊಂದಿಗೆ ಸ್ಥಾಪಿಸಲಾಗುವುದು. ಈ ಸೌಲಭ್ಯವು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಜೀವಕೋಶ ಮತ್ತು ಅಂಗಾಂಶ ಮಾದರಿಗಳನ್ನು ಸಂರಕ್ಷಿಸುತ್ತದೆ. ಇದರಲ್ಲಿ ಸತ್ತ ಪ್ರಾಣಿಗಳ ಸಂತಾನೋತ್ಪತ್ತಿ ಕೋಶಗಳು ಸೇರಿವೆ. ಮಾದರಿಗಳನ್ನು ಭವಿಷ್ಯ ಸಂಶೋಧನೆ ಬಳಸಲಾಗುತ್ತದೆ ಮತ್ತು ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಪುನರ್ಜೀವನಗೊಳಿಸುವಲ್ಲಿ ಪ್ರಯತ್ನಗಳಿಗೆ ಸಹಾಯ ಮಾಡಬಹುದಾಗಿದೆ. ಓಕೆನಾ. ನೆಕ್ಸ್ಟ್, ಭಾರತದ ಮೊದಲ ಜೈವಿಕ ಬ್ಯಾಂಕ್, ಇದು ಆಯ್ತು, ಇದು ರಿಪೀಟ್ ಆಗಿದೆ ಜೈವಿಕ ಬ್ಯಾಂಕ್. ನೆಕ್ಸ್ಟ್, ಇತ್ತೀಚೆಗೆ ಹೊಸ ವಿಶ್ವ ಅರ್ಧ ಮ್ಯಾರಥಾನ್ ದಾಖಲೆಯನ್ನು ಸ್ಥಾಪಿಸಿದ ಜೋಕೋವ್ ಕ್ಲಿಪೋಮ್ ಯಾವ ದೇಶಕ್ಕೆ ಸೇರಿದ್ದಾರೆ? ಅಂದ್ರೆ ಇತ್ತೀಚೆಗೆ ವಿಶ್ವ ಅರ್ಧ ಮ್ಯಾರಥಾನ್ ದಾಖಲೆಯನ್ನು ಮಾಡಿದವರು ಜೋಕೋವ್ ಕ್ಲಿಪಿಮೋ ಯಾವ ದೇಶಕ್ಕೆ ಸೇರಿದವರು? ಉಗಾಂಡ, ಕೀನ್ಯಾ, ಈಜಿಪ್ಟ್, ನೈಜೀರಿಯಾ ಅಂತ ಕೇಳಿದ್ರೆ ಇದಕ್ಕೆ ರೈಟ್ ಆನ್ಸರ್ ಉಗಾಂಡದ ಓಟಗಾರ ಜಾಕೋಬ್ ಕ್ಲಿಪಾಮೋ ಬಾರ್ಸಿಲೋನಾದಲ್ಲಿ ಹೊಸ ವಿಶ್ವ ಅರ್ಧ ಮ್ಯಾರಥಾನ್ ದಾಖಲೆಯನ್ನು ಮಾಡಿದರು. ಅವರು ಓಟವನ್ನು 56 ನಿಮಿಷ 42 ಸೆಕೆಂಡ್ಗಳಲ್ಲಿ ಮುಗಿಸಿದರು. ಅವರು 2021ರ ಪ್ರಶಸ್ತಿಯನ್ನು ಮರಳಿ ಪಡೆದರು. ಓಕೆನಾ. ನೆಕ್ಸ್ಟ್, ಭಾರತದಲ್ಲಿ ಶಾಸಕಾಂಗ ಸಭೆಯನ್ನು ಅನುವಾದ ವ್ಯವಸ್ಥೆಯನ್ನು ಹೊಂದಿರುವ ಮೊದಲ ರಾಜ್ಯ ಯಾವುದು? ಶಾಸಕಾಂಗ ಸಭೆಯನ್ನು ಅನುವಾದ ವ್ಯವಸ್ಥೆಯನ್ನು ಹೊಂದಿರುವ ಮೊದಲ ರಾಜ್ಯ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಬಿಹಾರ್ ಅಂತ ಕೇಳಿದ್ರೆ ಉತ್ತರ ಪ್ರದೇಶ ವಿಧಾನಸಭೆಯ ಅನುವಾದಕ ಸೌಲಭ್ಯವನ್ನು ಹೊಂದಿರುವ ದೇಶದ ಮೊದಲ ರಾಜ್ಯವಾಗಿದೆ. ಈ ಪ್ರಸ್ತಾವನೆಯನ್ನು ಆಡಳಿತ ಸಮಿತಿಯು ಪರಿಶೀಲಿಸುತ್ತದೆ ಮತ್ತು ಅನುವಾದನೆಯನ್ನು ನಂತರ ಜಾರಿಗೆ ತರುತ್ತದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರವರ ಬ್ರಜ್, ಭೋಜ್ಪುರಿ, ಬುಂದೇಲ್ಖಂಡ್ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅನುವಾದ ಪೂರ್ವಾಭ್ಯಾಸವನ್ನು ನೋಡಿಕೊಂಡರು. ಓಕೆ. ನೆಕ್ಸ್ಟ್ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾರೆ. ಏಷ್ಯಾ ಆರ್ಥಿಕ ಸಂವಾದ 6ನೇ ಆವೃತ್ತಿಯ ಅತಿಥಿಯ ನಗರ ಯಾವುದು? ಏಷ್ಯಾ ಆರ್ಥಿಕ ಸಂವಾದದ 6ನೇ ಆವೃತ್ತಿಯ ಅತಿಥಿಯ ನಗರ ಯಾವುದು ಅಂತ ಕೇಳಿದ್ರೆ ಹೈದರಾಬಾದ್, ಪುಣೆ, ಇಂದೋರ್, ಜೈಪುರ್ ಅಂತ ಕೊಡ್ತಾರೆ. ರೈಟ್ ಆನ್ಸರ್ ಇದಕ್ಕೆ ಪುಣೆ. ಏಷ್ಯಾ ಆರ್ಥಿಕ ಸಂವಾದ ಒಂದು ಅಂತಾರಾಷ್ಟ್ರೀಯ ಭೂ ಆರ್ಥಿಕ ಸಮ್ಮೇಳನ. ಇದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮತ್ತು ಪುಣೆ ಅಂತಾರಾಷ್ಟ್ರೀಯ ಕೇಂದ್ರ ಆಯೋಜಿಸಲಾಗಿದೆ. ಇದು ಬೆಂಬಲಿಸುವ 3 ಪ್ರಮುಖ ಟ್ರ್ಯಾಕ್ ಸಂವಾದಗಳಲ್ಲಿ ಒಂದಾಗಿದೆ ಅಂತ ಹೇಳಿದಾನೆ. ಓಕೆ. ನೆಕ್ಸ್ಟ್, ಇದರ ಥೀಮ್ ಏನಂದ್ರೆ ವಿಘಟನೆಯ ಯುಗದಲ್ಲಿ ಆರ್ಥಿಕ ಸ್ಥಿತಿಸ್ಥಾಪಕತ್ವ ಮತ್ತು ಪುನರ್ಜೀವನ ಎಂಬ ಥೀಮ್ ಅನ್ನು ಇದರದ್ದಾಗಿರುತ್ತದೆ. ಓಕೆನಾ. ನೆಕ್ಸ್ಟ್, 35ನೇ ಕ್ವಶನ್. 34ನೇ ITF ಏಷ್ಯನ್ ಕಪ್ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ ಆತಿಥ್ಯ ವಹಿಸಿದ ದೇಶ ಯಾವುದು? ಇಂಡೋನೇಷ್ಯಾ, ಭಾರತ, ಚೀನಾ, ಮಲೇಷಿಯಾ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಚೀನಾ. 34ನೇ ಅಂತಾರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಫೆಡರೇಷನ್ ಏಷ್ಯನ್ ಟೇಬಲ್ ಟೆನ್ನಿಸ್ ಯೂನಿಯನ್ ಏಷ್ಯನ್ ಕಪ್ ಟೇಬಲ್ ಟೆನ್ನಿಸ್ ಪಂದ್ಯಾವಳಿ ಫೆಬ್ರವರಿ 19ರಿಂದ 23ರವರೆಗೆ 2025ರಿಂದ ಚೀನಾದ ಶಾಂಘೈನಲ್ಲಿ ಯೂನಿವರ್ಸಿಟಿ ಸ್ಪೋರ್ಟ್ಸ್ ಸೆಂಟರ್ ನಲ್ಲಿ ಆಯೋಜಿಸಲಾಗಿತ್ತು. ವಿವಿಧ ದೇಶಗಳ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಭಾಗವಹಿಸಿದ್ದರು. ಓಕೆನಾ. ಇದರ ಪಂದ್ಯಾವಳಿಯ ಪಂದ್ಯದ ಮಾಸ್ಕಾಟ್ ಯಾವುದಂದ್ರೆ ಪೆಂಗ್ ಆಗಿದ್ದು ಇದನ್ನು ಶೆಂಜೆನ್ ಅಡ್ಡ ಹೆಸರಿನ ಪೆಂಗ್ ಚೆನ್ ಎಂದು ಹೆಸರಿಸಲಾಗಿದೆ. ನೆಕ್ಸ್ಟ್,
2025ರ ಪಶ್ಚಿಮ ವಲಯದ ಮಂಡಳಿಯ ಸಭೆಯ ಸ್ಥಳ ಯಾವುದು? 2025ರ ಪಶ್ಚಿಮ ವಲಯದ ಮಂಡಳಿಯ ಸಭೆಯ ಸ್ಥಳ ಅಹಮದ್, ಪಣಜಿ, ಸೂರತ್, ಪುಣೆ. ಇದಕ್ಕೆ ರೈಟ್ ಆನ್ಸರ್ ಪುಣೆ. ಮಹಾರಾಷ್ಟ್ರ ಪುಣೆಯಲ್ಲಿ ನಡೆದ 27ನೇ ಪಶ್ಚಿಮ ವಲಯದ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಅಮಿತ್ ಶಾ ಅವರು ವಹಿಸಿದ್ದರು. ಇದರಲ್ಲಿ ಮುಖ್ಯಮಂತ್ರಿಗಳು, ಅಧಿಕಾರಿಗಳು ಮತ್ತು ಹಿರಿಯ ಸಚಿವರು ಭಾಗವಹಿಸಿದ್ದರು. ಮಂಡಳಿಯ ಸಲಹಾ ಸಂಸ್ಥೆಯಿಂದ ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳಲು ಮತ್ತು ಸಹಯೋಗವನ್ನು ಬೆಳೆಸಲು ವೇದಿಕೆಯನ್ನು ವಿಕಸನಗೊಳಿಸಿಕೊಂಡಿತ್ತು. ಪಶ್ಚಿಮ ಪ್ರದೇಶವು ಭಾರತದ ಜಿಡಿಪಿಗೆ 25ರಷ್ಟು ಕೊಡುಗೆ ನೀಡುತ್ತಿವೆ ಮತ್ತು ಜಾಗತಿಕ ವ್ಯಾಪಾರ ಬಂದರುಗಳು ಮತ್ತು ನಗರಾಭಿವೃದ್ಧಿಗಳಿಗೆ ನಿರ್ಣಾಯಕವಾಗಿರುತ್ತವೆ. ಮಕ್ಕಳಲ್ಲಿ ಅಪೌಷ್ಟಿಕತೆ ಕುಂಠಿತನವನ್ನು ಆರೋಗ್ಯ ಕುಂಠಿತನವನ್ನು ಸಮಸ್ಯೆಗಳನ್ನು ತುರ್ತು ಕ್ರಮಕ್ಕಾಗಿ ಒತ್ತು ನೀಡಲಾಗಿದೆ. ಟೆಂಟ್ಸ್ ಟೆರಾಕೋಟ್ ಮತ್ತು ಸಮಯದ ಸ್ಥಳಾಕೃತಿಗಳು ಎಂಬ ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನವನ್ನು ಯಾವ ನಗರ ಆಯೋಜಿಸಲಾಗಿದೆ? ಜೈಪುರ್, ಚೆನ್ನೈ, ಹೈದರಾಬಾದ್, ಪುಣೆ. ಟೆಂಟ್ಸ್, ಟೆರಾಕೋಟ್ ಮತ್ತು ಸಮಯದಲ್ಲಿ ಸ್ಥಳಾಕೃತಿಗಳನ್ನು ಎಂಬ ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನವನ್ನು ಯಾವ ನಗರದಲ್ಲಿ ಆಯೋಜಿಸಲಾಗಿದೆ? ಜೈಪುರ್, ಚೆನ್ನೈ, ಹೈದರಾಬಾದ್, ಪುಣೆ. ಅಂದ್ರೆ ಹೈದರಾಬಾದ್. ಟೆಂಟ್ಸ್, ಟೆರಾಕೋಟ್ ಮತ್ತು ಸಮಯದ ಸ್ಥಳಾಕೃತಿಗಳು ಫೆಬ್ರವರಿ 2025ರಲ್ಲಿ ಹೈದರಾಬಾದ್ನ ಸೃಷ್ಟಿಸಲಾದ ಕಲಾ ಗ್ಯಾಲರಿಯಲ್ಲಿ ನಡೆದವು. ಅಂತಾರಾಷ್ಟ್ರೀಯ ಕಲಾ ಪ್ರದರ್ಶನವಾಗಿದೆ. ಈ ಪ್ರದರ್ಶನವು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕಲಾವಿದರ ಕೃತಿಗಳನ್ನು ಒಳಗೊಂಡಿದೆ ಮತ್ತು ಗುರುತುಗಳು, ಸ್ಥಳಾಂತರ ಮತ್ತು ರೂಪಾಂತರ ವಿಷಯಗಳಿಗೆ ಅನ್ವೇಷಿಸಿತು. ಓಕೆನಾ. ನೆಕ್ಸ್ಟ್, ಏಷ್ಯಾದ ಮೊದಲ ಜಾಗತಿಕ ಹೈಪರ್ ಲೂಪ್ ಸ್ಪರ್ಧೆ 2025ರ ಆತಿಥ್ಯ ವಹಿಸಿದ ಸಂಸ್ಥೆ ಯಾವುದು? ಐಐಟಿ ಕೂರ್ಗ್, ಕಾನ್ಪುರ್, ಮದ್ರಾಸ್, ಬಾಂಬೆ. ಜಾಗತಿಕ ಹೈಪರ್ ಲೂಪ್ ಸ್ಪರ್ಧೆ ಇದನ್ನು ಐಐಟಿ ಮದ್ರಾಸ್ ಮಾಡಿರ್ತದೆ. ಓಕೆನಾ. ಫೆಬ್ರವರಿ 2025ರವರೆಗೆ ಏಷ್ಯಾದ ಮೊದಲ ಜಾಗತಿಕ ಹೈಪರ್ ಲೂಪ್ ಸ್ಪರ್ಧೆ 2025 ಆಯೋಜಿಸುತ್ತದೆ. ಈ ಕಾರ್ಯಕ್ರಮವು 200 ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ 10 ಹೈಪರ್ ಲೂಪ್ ತಂಡಗಳು ಸ್ಪರ್ಧಿಸುತ್ತವೆ. ಜಾಗತಿಕ ಚಲನಶೀಲತೆ ಸಂಶೋಧನೆ ಮತ್ತು ಹೈಪರ್ ಲೂಪ್ ವಲಯಗಳಿಂದ 150 ಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಓಕೆನಾ. ಇದು ಹೈಪರ್ ಲೂಪ್ ತಂತ್ರಜ್ಞಾನ ಸಹಯೋಗದಿಂದ ಸಂಶೋಧನೆ ಮತ್ತು ನೈಜ ಪ್ರಪಂಚದ ಅನುಷ್ಠಾನವನ್ನು ಉತ್ತೇಜಿಸುತ್ತದೆ. ನೆಕ್ಸ್ಟ್, ಇದರಲ್ಲಿ ಮತ್ತೆ ಇಂಪಾರ್ಟೆಂಟ್, ಈ ಸ್ಪರ್ಧೆಯು ಮುಖ್ಯ ಕ್ಯಾಂಪಸ್ನಿಂದ 36 ಕಿಲೋಮೀಟರ್ ದೂರದಲ್ಲಿರುವ ತಯೂರ್ನಲ್ಲಿರುವ ಐಐಟಿ ಮದ್ರಾಸ್ ಸ್ಯಾಟಲೈಟ್ ಕ್ಯಾಂಪನ್ನ ಡಿಸ್ಕವರಿಯಲ್ಲಿ ನಡೆಯುತ್ತದೆ. ಓಕೆನಾ. ನೆಕ್ಸ್ಟ್, 39ನೇ ಪ್ರಶ್ನೆ, 2025ರ ಮೊದಲ ಮಹಿಳಾ ಶಾಂತಿ ಪಾಲನಾ ಸಮ್ಮೇಳನ ಎಲ್ಲಿ ನಡೆಯಿತು? ಮೊದಲ ಮಹಿಳಾ ಶಾಂತಿ ಪಾಲನಾ ಸಮ್ಮೇಳನ ಅಂದ್ರೆ ಇದೊಂದು ಸಮ್ಮೇಳನ 2025ರಲ್ಲಿ ನಡೆದಂತಹ ಮೊದಲ ಮಹಿಳಾ ಶಾಂತಿ ಪಾಲನಾ ಸಮ್ಮೇಳನ ಎಲ್ಲಿ ನಡೆಯಿತು? ಚೆನ್ನೈ, ನವದೆಹಲಿ, ಪುಣೆ, ಹೈದರಾಬಾದ್ ಅಂತಂದ್ರೆ ಡೆಲ್ಲಿಯಲ್ಲಿ ನಡೆದಿತ್ತು. ವಿಶ್ವಸಂಸ್ಥೆಯ ಕಾರ್ಯಾಚರಣೆಯಲ್ಲಿ ಮಹಿಳಾ ಶಾಂತಿ ಪಾಲನಾ ಕುರಿತು 2 ದಿನಗಳ ಸಮ್ಮೇಳನ ದೆಹಲಿಯಲ್ಲಿ ಪ್ರಾರಂಭವಾಯಿತು. ಶಾಂತಿ ಪಾಲನೆಯಲ್ಲಿ ಮಹಿಳೆಯರು ಜಾಗತಿಕ ಮತ್ತು ದಕ್ಷಿಣ ದೃಷ್ಟಿಕೋನ ಈ ಕಾರ್ಯಕ್ರಮವನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ರಾಷ್ಟ್ರೀಯ ಸಚಿವಾಲಯ ಮತ್ತು ವಿದೇಶಾಂಗ ಶಾಂತಿ ಪಾಲನಾ ಕೇಂದ್ರವನ್ನು ಆಯೋಜಿಸಿತು. ವಿದೇಶಾಂಗ ಸಚಿವ ಜೈಶಂಕರ್ ಅವರ ಮುಖ್ಯ ಭಾಷಣ ಮಾಡಿದರು. ವಿಶ್ವಸಂಸ್ಥೆಯನ್ನು ಜೀನ್ pier ಲ್ಯಾಕ್ರೋಯಿಕ್ಸ್ ಮತ್ತು ಕ್ರಿಶ್ಚಿಯನ್ ಸ್ಟ್ಯಾಂಡರ್ಡ್ ಪ್ರತಿನಿಧಿಸಿದರು. ಮಹಿಳಾ ಶಾಂತಿ ಪಾಲನೆ ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರು ಅವರನ್ನು ಸಹ ಭೇಟಿಯಾದರು. ಜಾಗತಿಕ ದಕ್ಷಿಣದ ದೃಷ್ಟಿಕೋನದಿಂದ ಶಾಂತಿ ಪಾಲನಾ ತಂತ್ರಜ್ಞಾನವನ್ನು ತರಬೇತಿ ಮತ್ತು ಪ್ರಾದೇಶಿಕ ಸಹಯೋಗದ ಮೇಲೆ ಸಮ್ಮೇಳನವನ್ನು ಕೇಂದ್ರೀಕರಿಸಲಾಗಿದೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹಣಕಾಸು ನಿಗಮವು ಯಾವ ಸಂಸ್ಥೆಯ ಖಾಸಗಿ ಸಾಲ ನೀಡುವ ಅಂಗವಾಗಿದೆ? ಅಂತಾರಾಷ್ಟ್ರೀಯ ಹಣಕಾಸು ನಿಗಮವು ಯಾವ ಸಂಸ್ಥೆಯ ಖಾಸಗಿ ಸಾಲ ನೀಡುವ ಅಂಗವಾಗಿದೆ ಅಂತ ಕೇಳಿದಾನೆ. ಇದರಲ್ಲಿ ಫಸ್ಟ್ ಆಪ್ಷನ್ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ. ನೆಕ್ಸ್ಟ್, ವಿಶ್ವ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ವಿಶ್ವ ಬ್ಯಾಂಕ್. ಗುಜರಾತ್ನಲ್ಲಿ ತ್ಯಾಜ್ಯದಿಂದ ಇಂಧನ ದಹನ ಯೋಜನೆಗಳಿಗೆ ಪ್ರಸ್ತಾವಿತ $40 ಮಿಲಿಯನ್ ಸಾಲದ ಹೂಡಿಕೆ ಮಾಡದಿರಲು ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ನಿರ್ಧರಿಸಿದೆ. ಐಎಫ್ಸಿ ಆರ್ಥಿಕ ಅಭಿವೃದ್ಧಿ ಬೆಂಬಲ 1956ರಲ್ಲಿ ಸ್ಥಾಪಿಸಲಾದ ವಿಶ್ವ ಬ್ಯಾಂಕಿನ ಖಾಸಗಿ ಸಾಲ ನೀಡುವ ಅಂಗವಾಗಿದೆ. ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿನ
ಖಾಸಗಿ ಉದ್ಯಮಿಗಳಿಗೆ ಹಣಕಾಸು ಮತ್ತು ಸಲಹಾ ಸೇವೆಗಳನ್ನು ಒದಗಿಸಲಾಗುತ್ತದೆ. IFC ಸಾಲ ಭಾಗವಹಿಸುವಿಕೆ ಮತ್ತು ಸಮಾನಾಂತರ ಸಾಲಗಳ ಮೂಲಕ ಇತರ ಸಾಲದಾತರಿಂದ ಬಂಡವಾಳವನ್ನು ಸಂಗ್ರಹಿಸುತ್ತದೆ. ಇದು ಸದಸ್ಯ ರಾಷ್ಟ್ರಗಳ ಒಡೆತನದಲ್ಲಿ ಮತ್ತು ಆಡಳಿತ ನಡೆಸಲ್ಪಟ್ಟುತ್ತದೆ. ವಿಶ್ವ ಬ್ಯಾಂಕ್ ಗ್ರೂಪ್ ಅಧ್ಯಕ್ಷರು ಇದರ ಅಧ್ಯಕ್ಷರಾಗಿರುತ್ತಾರೆ, ಸೇವೆ ಸಲ್ಲಿಸುತ್ತಾರೆ. ಇದರ ಪ್ರಧಾನ ಕಚೇರಿಯನ್ನು ವಾಷಿಂಗ್ಟನ್ ಡಿಸಿಯಲ್ಲಿದೆ. ಓಕೆನಾ. ನೆಕ್ಸ್ಟ್, ಐರನ್ ಡೂಮ್ ಶೈಲಿಯ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಲಾಗಿದೆ? ಐರನ್ ಡೂಮ್ ಎಂಬುದು ಈ ಶೈಲಿಯಲ್ಲಿ ಇದು ಕ್ಷಿಪಣಿ ತಂತ್ರಜ್ಞಾನ ಆಗಿರುತ್ತದೆ. ಇದು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಕ್ವಶನ್. ಇದು ಭಾರತನೋ, ಇಸ್ರೇಲೋ, ರಷ್ಯಾನೋ, ಚೀನಾನೋ ಅಂತ ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ಇಸ್ರೇಲ್ ಆಗಿರ್ತದೆ. ಬ್ಯಾಲಿಸ್ಟಿಕ್, ಹೈಪರ್ಸಾನಿಕ್ ಮತ್ತು ಕ್ರೂಸ್ ಕ್ಷಿಪಣಿಗಳಿಂದ ರಕ್ಷಿಸಲು ಐರನ್ ಡೂಮ್ ಶೈಲಿಯ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಅಮೆರಿಕದ ಕಾರ್ಯಕಾರಿ ಅಧ್ಯಕ್ಷಕ್ಕೆ ಸಹಿ ಹಾಕಿದರು. ಐರನ್ ಡೂಮ್ ಇಸ್ರೇಲ್ನ ಅಲ್ಪ ಶ್ರೇಣಿಯ ವಾಯು ರಕ್ಷಣಾ ಸಂಸ್ಥೆಯಾಗಿದೆ. ವಾಯು ಶ್ರೇಣಿಯ ರಕ್ಷಣಾ ವ್ಯವಸ್ಥೆಯಾಗಿದೆ. ಅದು ಗಾಳಿಯಲ್ಲಿ ರಾಕೆಟ್ಗಳನ್ನು ಪ್ರತಿಬಿಂಬಿಸುತ್ತದೆ. ಇದನ್ನು ರಫೇಲ್ ಸಿಸ್ಟಮ್ ಇದು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಅಭಿವೃದ್ಧಿಪಡಿಸಿದೆ. ಇದು ಹಗಲು ರಾತ್ರಿ ಎಲ್ಲಾ ಹವಾಮಾನದ ಪರಿಸ್ಥಿತಿಗಳಲ್ಲೂ ಕೂಡ ಕಾರ್ಯನಿರ್ವಹಿಸುತ್ತದೆ. ಯಾವುದು? ಹೈಪರ್ಸಾನಿಕ್ ಕ್ರೂಸ್ ಅಂದ್ರೆ ಐರನ್ ಡೂಮ್ ಶೈಲಿಯ ಮಾದರಿಯ ಕ್ಷಿಪಣಿಯನ್ನು ಇಸ್ರೇಲ್ ಸ್ಟಾರ್ಟ್ ಮಾಡಿದೆ. ಓಕೆ. ನೆಕ್ಸ್ಟ್, ಪೆರೋವ್ಸ್ಕೈಟ್ ನ್ಯಾನೋ ಕ್ರಿಸ್ಟಲ್ಗಳ ಸ್ಥಿರತೆಯನ್ನು ಗಮನಾರ್ಹವಾಗಿ ಸುಧಾರಿಸುವ ವಿಧಾನವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಭಾರತೀಯ ವಿಜ್ಞಾನ ಸಂಸ್ಥೆ, ಬೆಂಗಳೂರು. ನ್ಯಾನೋ ಮತ್ತು ಸಾಫ್ಟ್ ಮ್ಯಾಟರ್ ವಿಜ್ಞಾನ ಕೇಂದ್ರ, ಬೆಂಗಳೂರು. ಭಾರತೀಯ ತಂತ್ರಜ್ಞಾನ ಸಂಸ್ಥೆ, ದೆಹಲಿ. ಬಾಬಾ ಪರಮಾಣು ಸಂಶೋಧನಾ ಸಂಸ್ಥೆ ಅಂತ ಕೊಡ್ತೇನೆ. ಇದಕ್ಕೆ ರೈಟ್ ಆನ್ಸರ್ ಯಾವ್ದಂದ್ರೆ ನ್ಯಾನೋ ಮತ್ತು ಸಾಫ್ಟ್ ಮ್ಯಾಟರ್ ಸೈನ್ಸಸ್ ಕೇಂದ್ರ ಎಲ್ಲಿದೆ? ಬೆಂಗಳೂರಿನಲ್ಲಿದೆ ಅಲ್ವಾ? ಇದೇ ರೈಟ್ ಆನ್ಸರ್. ಬೆಂಗಳೂರು ಸೆಂಟರ್ ನ್ಯಾನೋ ಅಂಡ್ ಸಾಫ್ಟ್ ಮ್ಯಾಟರ್ ಸೈನ್ಸ್ ನ ಸಂಶೋಧಕರು CSPBX3 ಪೋರ್ವೆಸ್ಟ್ರೈವ್ ಎಂಬ ಅಯಾನು ವಲಸೆಗಳು ಕಡಿಮೆ ಮಾಡಲು ಒಂದು ವಿಧಾನವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಓಕೆನಾ. ನೆಕ್ಸ್ಟ್, ಸೋಲಿಗ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸೋಲಿಗ ಬುಡಕಟ್ಟು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ್, ಜಾರ್ಖಂಡ್, ರಾಜಸ್ಥಾನ್, ಗುಜರಾತ್, ತಮಿಳುನಾಡು, ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಸೋಲಿಗ ಇದು ಕರ್ನಾಟಕದಲ್ಲಿ ಕೂಡ ಕಂಡು ಬರ್ತದೆ ಅಂತ ನಿಮಗೆ ಅದು ಗೊತ್ತಿದ್ರೆ ರೈಟ್ ಆನ್ಸರ್ ಮಾಡಬಹುದು. ಇದು ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಕಂಡುಬರುವ ಬುಡಕಟ್ಟು ಜನವಾಗಿದೆ. ಓಕೆನಾ. 119ನೇ ಮನ್ ಕಿ ಬಾತ್ ನಲ್ಲಿ ಬಿಳಿಗಿರಿ ರಂಗಸ್ವಾಮಿ ದೇವಾಲಯದ ಹುಲಿ ಮೀಸಲು ಟೈಗರ್ ರಿಸರ್ವ್ ಮೀಸಲು ಸೋಲಿಗ ಬುಡಕಟ್ಟು ಜನಾಂಗದ ಬಗ್ಗೆ ಪ್ರಧಾನಮಂತ್ರಿ ಅವರು ಪ್ರಸ್ತಾಪಿಸಿದರು ಮತ್ತು ಹುಲಿ ಸಂರಕ್ಷಣೆಯಲ್ಲಿ ಅವರ ಪಾತ್ರವನ್ನು ಶ್ಲಾಘಿಸಿದರು. ಹಾಗಾಗಿ ಇವರು ನಿಲ್ಲಿಸಲಿದ್ದಾರೆ. ಸೋಲಿಗರು ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಕಂಡುಬರುವ ಸ್ಥಳೀಯ ಅರಣ್ಯವಾಸಿಗಳು ಆಗಿರುತ್ತಾರೆ. ಅವರ ಹೆಸರಿನಲ್ಲಿ ಬಿದಿರಿನ ಮಕ್ಕಳು, ಅದರ ಅರ್ಥ ಅಂದ್ರೆ ಬಿದಿರಿನ ಮಕ್ಕಳು. ಇದು ಪ್ರಕೃತಿಯೊಂದಿಗೆ ಅವರ ಆಳವಾದ ಸಂಪರ್ಕವನ್ನು ಪ್ರತಿಬಿಂಬಿಸುತ್ತದೆ. 2011ರಲ್ಲಿ ಹುಲಿ ಮೀಸಲು ಪ್ರದೇಶಗಳೊಂದಿಗೆ ತಮ್ಮ ಅರಣ್ಯ ಹಕ್ಕುಗಳನ್ನು ಗುರುತಿಸಿದ ಮೊದಲ ಬುಡಕಟ್ಟು ಇವರದಾಗಿದೆ. ಅಂದ್ರೆ ಹುಲಿ ಮೀಸಲು ಪ್ರದೇಶಗಳೊಂದಿಗೆ ತಮ್ಮ ಅರಣ್ಯ ಹಕ್ಕುಗಳನ್ನು ಗುರುತಿಸಿಕೊಂಡ ಬುಡಕಟ್ಟು ಜನಾಂಗ ಅಂದ್ರೆ ಇದು ಆಗಿರ್ತದೆ. ಓಕೆನಾ. ನೆಕ್ಸ್ಟ್, ಇವರು ಶೋಲಗ, ಕನ್ನಡ ಮತ್ತು ತಮಿಳು ಮಾತನಾಡುತ್ತಾರೆ. ಇವರು ಬಿದಿರು ಮತ್ತು ಮಣ್ಣಿನ ಗುಡಿಸಲುಗಳಲ್ಲಿ ವಾಸಿಸುತ್ತಾರೆ. ಅವರ ಆರ್ಥಿಕತೆ ಬದಲಾಗುತ್ತಿರುವ ಕೃಷಿ, ಅರಣ್ಯ ಉತ್ಪನ್ನಗಳ ಸಂಗ್ರಹಣೆ ಮತ್ತು ಜೇನುತುಪ್ಪವನ್ನು ಅವಲಂಬಿಸಿರುತ್ತಾರೆ. ಇವರು ಹಿಂದೂ ಪದ್ಧತಿಗಳು, ಪ್ರಕೃತಿಯನ್ನು ಅವಲಂಬಿಸಿರುತ್ತಾರೆ. ನೆಕ್ಸ್ಟ್, ಪ್ರಕೃತಿ 2025ರ ಇಂಗಾಲ ಮಾರುಕಟ್ಟೆ ಕುರಿತಾದ ಅಂತಾರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಚೆನ್ನೈ, ಭೂಪಾಲ್, ನವದೆಹಲಿ, ಜೈಪುರ್ ಅಂತ ಅಂದ್ರೆ ಇದು ನವದೆಹಲಿಯಲ್ಲಿ ನಡೆದಿತ್ತು. ಇಂಗಾಲ ಮಾರುಕಟ್ಟೆ ಕುರಿತಾದ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನ ಪ್ರಕೃತಿಯನ್ನು ನವದೆಹಲಿ ಫೆಬ್ರವರಿ 24ರಿಂದ 25ರವರೆಗೆ 2025ರಂದು ಆರಂಭಿಸಲಾಯಿತು. ಇದು ಇಂಗಾಲ ಕ್ರೆಡಿಟ್ ವ್ಯಾಪಾರದಲ್ಲಿ ನೀತಿ ರೂಪಕ ಉದ್ಯಮ ಮುಖಂಡರು, ಸಂಶೋಧನೆ ಮತ್ತು ವೃತ್ತಿಪರಗೊಳಿಸಲಾಗುತ್ತದೆ. ಇಂಗಾಲ ಕ್ರೆಡಿಟ್ ಪ್ರವೃತ್ತಿಯನ್ನು ಚರ್ಚಿಸುವಾಗ ಭಾರತೀಯ ಇಂಗಾಲ ಮಾರುಕಟ್ಟೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ವಿಸ್ತರಿಸುವ ಸಮ್ಮೇಳನ ಗುರಿಯಾಗಿದೆ. ಇದನ್ನು ಕೇಂದ್ರ ವಿದ್ಯುತ್ ಸಚಿವಾಲಯ ಅಡಿಯಲ್ಲಿ ಇಂಧನ ದಕ್ಷತೆ ಬ್ಯೂರೋ ಆಯೋಜಿಸುತ್ತದೆ. ಈ ಕಾರ್ಯಕ್ರಮವನ್ನು ಕೇಂದ್ರ ವಿದ್ಯುತ್ ಮತ್ತು ವಸತಿ ನಗರ ವ್ಯವಹಾರಗಳ ಸಚಿವಾಲಯ ಮನೋಹರ್ ಲಾಲ್
ಖಟ್ಟರ್ ಅವರು ಉದ್ಘಾಟಿಸಿದರು. ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶವು ದಯಾ ಅನಗತ ನುಸಂತರ ಅಥವಾ ದಾನಾಂತರ ಎಂಬ ಹೊಸ ಸಾರ್ವಭೌಮ ಸಂಪತ್ತು ನಿಧಿಯನ್ನು ಪ್ರಾರಂಭಿಸಿದ್ದಾರೆ ಅಂದ್ರೆ ಮಲೇಷಿಯಾನೋ, ಸಿಂಗಾಪುರನೋ, ಅಥವಾ ಇಂಡೋನೇಷ್ಯಾನೋ, ರಷ್ಯಾನೋ? ಓಕೆನಾ, ಇದರಲ್ಲಿ ಯಾವ್ದಂತ ಕೇಳಿದಾನೆ, ಇದಕ್ಕೆ ರೈಟ್ ಆನ್ಸರ್ ಇಂಡೋನೇಷ್ಯಾ. ದಯಾ ಅನಂತರ ನುಸಂತರ ದಾನಂತರ ಎಂಬ ಹೊಸ ಸಾರ್ವಭೌಮ ಸಂಪತ್ತು ನಿಧಿಯನ್ನು ಪ್ರಾರಂಭಿಸಿತು. ಯಾವುದು? ಇಂಡೋನೇಷ್ಯಾ. ದಾನಾಂತರವು ಆಗ್ನೇಯ ಏಷ್ಯಾದಲ್ಲಿ ಅತಿ ದೊಡ್ಡ ಸಾರ್ವಭೌಮ ಸಂಪತ್ತು ನಿಧಿಯಾಗಿದೆ. ಇದೊಂದು ನಿಧಿ ಇದು. ಓಕೆನಾ, ಇದೊಂದು ನಿಧಿಯಾಗಿದೆ. ಸಾರ್ವಭೌಮ ಸಂಪತ್ತು ನಿಧಿ ರಾಷ್ಟ್ರೀಯ ಉಳಿತಾಯವನ್ನು ನಿರ್ವಹಿಸಲು ಬಳಸಲಾಗುವ ಸರ್ಕಾರಿ ಸ್ವಾಮ್ಯದ ಹೂಡಿಕೆಯನ್ನು ನಿರ್ಧರಿಸಲಾಗುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳು, ಸರ್ಕಾರಿ ಸ್ವಾಮ್ಯವು ಉದ್ಯಮಗಳು ಅಥವಾ ಇತರ ಸಾರ್ವಜನಿಕ ಸಂಪತ್ತು ಮೂಲಗಳಿಂದ ಬರುವ ಹೆಚ್ಚುವರಿ ಆದಾಯದಿಂದ ಹಣವನ್ನು ನೀಡಲಾಗುತ್ತದೆ. ಓಕೆನಾ. ನೆಕ್ಸ್ಟ್, ಗ್ರಾಮೀಣ ರಸ್ತೆಗಳನ್ನು ಸುಧಾರಿಸಲು ಪ್ರಗತಿಪಥ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪರಿಚಯಿಸಿತು? ಪ್ರಗತಿಪಥ ಕರ್ನಾಟಕ, ಒಡಿಶಾ, ಮಹಾರಾಷ್ಟ್ರ, ಗುಜರಾತ್. ಪ್ರಗತಿಪಥ ಯೋಜನೆಯನ್ನು ಕರ್ನಾಟಕ ಸ್ಟಾರ್ಟ್ ಮಾಡಿದೆ. ಇದು 5,190 ಕೋಟಿ ವೆಚ್ಚದಲ್ಲಿ 7,110 ಕಿಲೋಮೀಟರ್ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಯೋಜನೆಯನ್ನು ರಾಜ್ಯಾದ್ಯಂತ ಗ್ರಾಮೀಣ ಸಂಪರ್ಕ ಸುಧಾರಿಸಲು ಗುರಿಯನ್ನು ಹೊಂದಿದೆ. ಈ ಯೋಜನೆಯನ್ನು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಗಿಂತ ಭಿನ್ನವಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬೆಲ್ ಪಾಲ್ಸಿ ದೇಹದ ಯಾವ ಭಾಗದ ಮೇಲೆ ಪರಿಣಾಮ ಬೀರುತ್ತದೆ? ಸುದ್ದಿಯಲ್ಲಿ ಕಾಣಿಸಿಕೊಂಡ ಇದೊಂದು ಬೆಲ್ ಪಾಲ್ಸಿ ಯಾವ ದೇಹದ ಪರಿಣಾಮ ಬೀರುತ್ತದೆ ಅಂದ್ರೆ ತೋಳುಗಳು, ಮುಖ, ಪಾದ, ಬೆನ್ನುಮೂಳೆ. ಅಂದ್ರೆ ಇದರಲ್ಲಿ ಮುಖದ ಮೇಲೆ ಇದು ಪರಿಣಾಮ ಬೀರುತ್ತದೆ. ಮಹಾರಾಷ್ಟ್ರ ರಾಜ್ಯದಲ್ಲಿ ಬೆಲ್ ಪಾಲ್ಸಿಯಿಂದ ಬಳಲುತ್ತಿರುವ ತಾತ್ಕಾಲಿಕ ಮುಖದ ಪಾರ್ಶ್ವವಾಯುವಿಗೆ ಕಾರಣವಾಗುತ್ತದೆ. ಇದೊಂದು ರೋಗ ಇದು. ಓಕೆನಾ, ಇದು ಸ್ನಾಯುಗಳ ನಿಯಂತ್ರಣ, ಮುಖದ ನರ ಉರಿಯೂತ ಅಥವಾ ಕಿರಿಕಿರಿಯಿಂದ ಉಂಟಾಗುತ್ತದೆ. ಇದು ಹೆಚ್ಚಾಗಿ ವೈರಸ್ ಸೋಂಕುಗಳಿಂದ ಉಂಟಾಗುತ್ತದೆ. ಓಕೆ, ನೆಕ್ಸ್ಟ್, ಇತ್ತೀಚೆಗೆ DRDO ಪರಿಚಯಿಸಿದ ಭಾರತದ ಮೊದಲ ಸ್ಥಳೀಯ ಅಭಿವೃದ್ಧಿಪಡಿಸಲಾದ ವಾಯು ಉಡಾವಣಾ ಹಡಗು ವಿರೋಧ ಕ್ಷಿಪಣಿ ವ್ಯವಸ್ಥೆ ಹೆಸರೇನು? ಬ್ರಹ್ಮೋಸ್ NG, ನೌಕಾ ವಿರೋಧಿ ಹಡಗು ಕ್ಷಿಪಣಿ, ನಿರ್ಭಯ ವರುಣಾಸ್ತ್ರ. 4 ಆಪ್ಷನ್ ಕೊಡ್ತೇನೆ. ಇದಕ್ಕೆ ರೈಟ್ ಆನ್ಸರ್ ಯಾವ್ದಂದ್ರೆ ನೌಕಾಪಡೆ ವಿರೋಧಿ ಹಡಗು ಕ್ಷಿಪಣಿ ಅಂತ ಇದೆಯಲ್ವಾ, ಇದಕ್ಕೆ ರೈಟ್ ಆನ್ಸರ್ ಇದು. ಓಕೆನಾ. ನೆಕ್ಸ್ಟ್, ಶಾಲಾ ಮಕ್ಕಳಿಗೆ ಅಪಘಾತ ವಿಮೆ ಒದಗಿಸಲು ಶಿಕ್ಷಾ ಸಂಜೀವಿನಿ ಭೀಮಾ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಅಂದ್ರೆ ಶಾಲಾ ಮಕ್ಕಳಿಗೆ ಅಪಘಾತ ವಿಮೆ ಒದಗಿಸಲು ಶಿಕ್ಷಾ ಸಂಜೀವಿನಿ ಭೀಮಾ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಅಂದ್ರೆ ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ್, ಹರಿಯಾಣ. ಅಂದ್ರೆ ಇದಕ್ಕೆ ರೈಟ್ ಆನ್ಸರ್ ರಾಜಸ್ಥಾನ. ಶಾಲಾ ಮಕ್ಕಳಿಗೆ ಅಪಘಾತ ವಿಮೆ ಒದಗಿಸಲು ರಾಜಸ್ಥಾನ ಸರ್ಕಾರವು ಶಿಕ್ಷಾ ಸಂಜೀವಿನಿ ಭೀಮಾ ಯೋಜನೆಯನ್ನು ಪ್ರಾರಂಭಿಸಿತು. ಇದು ರಾಜ್ಯ ಸರ್ಕಾರಿ ಶಾಲೆಗಳ ಮಕ್ಕಳ ಮತ್ತು ಪೋಷಕರಿಗೆ 1 ಲಕ್ಷದಿಂದ 1.3 ಲಕ್ಷದವರೆಗಿನ ವೈಯಕ್ತಿಕ ಅಪಘಾತ ವಿಮೆ ರಕ್ಷಣೆಯನ್ನು ನೀಡುತ್ತದೆ. ಆರಂಭದಲ್ಲಿ ಈ ಯೋಜನೆಯು ಉದಯಪುರ ವಿಭಾಗದ ಶಾಲೆಗಳನ್ನು ಒಳಗೊಂಡಿತ್ತು. ರಾಜ್ಯ ಶಿಕ್ಷಣ ಮತ್ತು ಪಂಚಾಯತ್ ರಾಜ್ ಸಚಿವ ಮದನ್ ದಿಲಾವರ್ ಈ ಯೋಜನೆಯನ್ನು ಫೆಬ್ರವರಿ 26, 2025ರಿಂದ ಉದಯಪುರ ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ಪ್ರಾರಂಭಿಸಿದರು. ಈ ಯೋಜನೆಯನ್ನು ಕ್ರಮೇಣ ರಾಜಸ್ಥಾನದ ಎಲ್ಲಾ ಶಾಲೆಗಳಿಗೆ ವಿಸ್ತರಿಸಲಾಗುವುದು. ಸುಮಾರು 1 ಕೋಟಿ ವಿದ್ಯಾರ್ಥಿಗಳಿಗೂ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾನೆ. ರಾಜಸ್ಥಾನದಲ್ಲಿ ಮಾಡಿದರೆ ಏನಂದ್ರೆ ಶಿಕ್ಷಾ ಸಂಜೀವಿನಿ ಭೀಮಾ ಯೋಜನೆ. ನೆಕ್ಸ್ಟ್, ಕೊನೆಯ ಪ್ರಶ್ನೆ. ಇದು ಫೆಬ್ರವರಿ ತಿಂಗಳಿನ GK ಟುಡೇ ಕರೆಂಟ್ ಅಫೇರ್ಸ್ ಅಲ್ಲಿ 50 ಫಿಲ್ಟರ್ ಮಾಡಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರುವಂತಹ 50ನೇ ಕ್ವಶನ್. ಇದು ಕೊನೆಯ ಕ್ವಶನ್ ಆಗಿರ್ತದೆ. ಓಕೆನಾ. 2025ರ ಅಂತಾರಾಷ್ಟ್ರೀಯ ರೇಡಿಯೋ ಬಯಾಲಜಿ ಸಮ್ಮೇಳನವನ್ನು ಯಾವ ಸಂಸ್ಥೆ ಆಯೋಜಿಸಿದೆ? ರೇಡಿಯೋ ಬಯಾಲಜಿ ಸಂಸ್ಥೆಯನ್ನು ಯಾವ ಸಂಸ್ಥೆ ಆಯೋಜಿಸಿದೆ ಅಂತ ಕೇಳಿದ್ದೇನೆ. ಓಕೆ, ಇದಕ್ಕೆ ಈ ಆಪ್ಷನ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಅಂಡ್ ಅಲೈಡ್ ಸೈನ್ಸಸ್, ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನವದೆಹಲಿ, ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರ ವಿಜ್ಞಾನ ಸಂಸ್ಥೆ ನಿಮಾನ್ಸ್. ನೆಕ್ಸ್ಟ್, ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ. ಅಂದ್ರೆ 2025ರ ಅಂತಾರಾಷ್ಟ್ರೀಯ ರೇಡಿಯೋ ಬಯಾಲಜಿ ಸಮ್ಮೇಳನವನ್ನು ಯಾವ ಸಂಸ್ಥೆ ಆಯೋಜಿಸಿದೆ ಅಂತ ಅಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಅಂಡ್ ಅಲೈಡ್ ಸೈನ್ಸ್ ನ ಆಯೋಜಿಸಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ದೆಹಲಿ ಮೂಲದ ಪ್ರಯೋಗಾಲಯದ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಅಲೈಡ್ ಸಂಸ್ಥೆಯನ್ನು ಫೆಬ್ರವರಿ 27, ಮಾರ್ಚ್ 1ರಿಂದ 2025ರವರೆಗೆ ದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ರೇಡಿಯೋ ಜೀವಶಾಸ್ತ್ರ ಸಮ್ಮೇಳನವನ್ನು ಆಯೋಜಿಸುತ್ತಿದೆ. ಪ್ರಧಾನ ವೈಜ್ಞಾನಿಕ ಸಲಹೆಗಾರರು ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. DRDO ಅಧ್ಯಕ್ಷ ಡಾಕ್ಟರ್ ಸುಮೀರ್ ವಿ ಕಾಮೆತ್
ಗೌರವಾನ್ವಿತ ಅತಿಥಿಯಾಗಿದ್ದರು. ದೀರ್ಘ ಕಾರ್ಯಾಚರಣೆಗಳ ಸಹಾಯದಲ್ಲಿ ಗಗನಯಾತ್ರಿಗಳಿಗೆ ಬಾಹ್ಯಾಕಾಶ ಕಿರಣಗಳನ್ನು ಅಪಾಯಗಳು ಕುರಿತು ಸಮ್ಮೇಳನ ಗಮನಿಸುತ್ತದೆ. ವಿವಿಧ ಕ್ಷೇತ್ರಗಳ ತಜ್ಞರ ಗಗನಯಾತ್ರಿಗಳನ್ನು ರಕ್ಷಿಸಲು ಜೈವಿಕ ವೈದ್ಯಕೀಯ ಪ್ರತಿಕ್ರಮಗಳನ್ನು ಕುರಿತು ಚರ್ಚಿಸಲಾಗುತ್ತದೆ. ವಿಷಯಗಳಲ್ಲಿ ವಿಕಿರಣ ಪರಿಣಾಮಗಳು, ಒತ್ತಡದ ಅಂಶಗಳು ಕುರಿತು ಚರ್ಚಿಸಲಾಗುತ್ತದೆ. ವಿಷಯಗಳ ವಿಕಿರಣ ಸ್ನಾಯು, ಮೂಳೆ ಮತ್ತು ವೈದ್ಯಕೀಯ ಪ್ರತಿಕ್ರಮಗಳನ್ನು ಸೇರಿಸುತ್ತವೆ. ಭವಿಷ್ಯದ ಆಳವಾದ ಬಾಹ್ಯ ಕಾರ್ಯಾಚರಣೆಗಳಿಗಾಗಿ ನವೀನ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಯ ಗುರಿಯಾಗಿರುತ್ತದೆ ಅಂತ ಹೇಳ್ತಾನೆ. ಓಕೆನಾ, ಇವಿಷ್ಟು ಜಿಕೆ ಟುಡೇ ಫೆಬ್ರವರಿ ತಿಂಗಳಲ್ಲಿರುವಂತಹ ಜಿಕೆ ಟುಡೇ ಪ್ರಶ್ನೆಗಳಾಗಿರ್ತವೆ. ಓಕೆನಾ, ಇನ್ ನೆಕ್ಸ್ಟ್ ಮಂತ್ ಬೇಕಂದ್ರೆ ಕೂಡ ನೀವು ಕಮೆಂಟ್ ಮಾಡಿ, ನೆಕ್ಸ್ಟ್ ಮಂತ್ ಮಾಡ್ಬೇಕೋ ಬೇಡ ಅಂತಂದು ಡಿಸೈಡ್ ಮಾಡ್ತೀನಿ. ಓಕೆನಾ, ಇದು ಕಂಪ್ಲೀಟ್ 1 ಮಂತ್ ಫಿಲ್ಟರ್ ಮಾಡಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಜಿಕೆ ಟುಡೇ. ಅದ್ರದ್ದು ಕಂಪ್ಲೀಟ್ ಹೇಳಿದ್ದೀನಿ ನಾನು, ವಿತ್ ಎಕ್ಸ್ಪ್ಲನೇಷನ್ ಕೂಡ ಹೇಳಿದ್ದೀನಿ. ಈ PPT ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಸ್ಟಡಿ ಝೋನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಇದನ್ನ ಕಲೆಕ್ಟ್ ಮಾಡ್ಕೋಬಹುದು. ಓಕೆನಾ, ಐ ಹೋಪ್ ಕ್ಲಾಸಸ್ ನಿಮಗೆ ಯೂಸಸ್ ಆಗ್ತಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ನಮಗೆ ಯಾವ ಮಂತ್ ಬೇಕಂತ ನೀವು ಕಮೆಂಟ್ ಮಾಡಿದ್ರೆ ಅದನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ಕ್ಲಾಸಸ್ ನೋಡಿದವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದ್ನ ಇಲ್ಲಿಗೆ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.